ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಂತಂ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ. ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ. ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ. ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಶುಕ ಉವಾಚ. ಏವಮೇತತ್ ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಖಿಲ. ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಮತ. ಹರಿ ಓಂ. ಸರ್ವೋತ್ತಮರಾದ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಶ್ರೀಮದ್ ಭಾಗವತದಲ್ಲಿ ಇವತ್ತು ಮತ್ತನೇಕ ವಿಷಯಗಳನ್ನು ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ಅದರಲ್ಲಿ ಮೊದಲಿಗೆ ಮೈತ್ರೇಯ ಮತ್ತು ಉದ್ಧವರ ಸಂವಾದವನ್ನು ಭಾಗವತ ಹೇಳುತ್ತೆ. ಬಹಳ ಚೆನ್ನಾಗಿರುವ ಸಂವಾದ. ವಿದುರರು ಮೈತ್ರೇಯರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಸ್ವಾಮಿ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಭಾಳ ಚೆನ್ನಾಗಿದೆ. ಈ ಎಲ್ಲ ಜೀವರಾಶಿಗಳು ಸುಖ ಆಗಬೇಕು, ಸಂತೋಷದಿಂದ ಇರಬೇಕು, ಸುಖದಿಂದ ಇರಬೇಕು ಅಂತ ಹೇಳಿ ಕರ್ಮಾಣಿ ಕರೋತಿ, ಅನೇಕ ಕರ್ಮಗಳನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ಓಡು ಓಡು ಓಡು, ಅವ್ರನ್ನ ಮಾತಾಡಿಸು, ಇವ್ರ ಹತ್ರ ಹಣ ಸಂಪಾದನೆ ಮಾಡು, ಅದು ಮಾಡು, ಇದು ಮಾಡು ಅಂತ ಬೇಕಾದಷ್ಟು ಕೆಲಸ ಮಾಡ್ತಾರೆ. ಮಕ್ಕಳಿಗೆ ಬೆಳಗ್ಗೆ ಎದ್ದಾಗಿಂದ ಎಬ್ಸೋದೇನೋ, ಒಳ್ಳೆ ಲಕ್ಷ ಲಕ್ಷ ಸ್ಕೂಲಿಗೆ ಹಾಕೋದೇನೋ, ಔಟ್ರ ಸಲುವಾಗಿ ಕಷ್ಟಪಡೋದೇನೋ ಎಲ್ಲ ಮಾಡ್ತಾರೆ. ಆದರೆ ಸುಖಂ ನ ಆಪ್ನುವಂತಿ. ಕೊನೆಗೆ ದಿನ ಮುಗಿದ ಮೇಲೆ ನೋಡಿದ್ರೆ ಸುಮ್ಮನೆ ಎಲ್ಲಿಗೆ ಹೋಗಿದ್ದೀವಪ್ಪ, ಆರಾಮ್ ಮನೆಯಾಗಿದ್ದರೆ ಆರಾಮ್ ಇರ್ತಿದ್ದೇನೋ, ಸುಮ್ಮನೆ ಹೋಗಿ ಬಂದ್ವಿ ನೋಡೋ ಅಂತ
ಕೊನೆ ರಾತ್ರಿ ಮಲಗುವಾಗ ಎಲ್ಲೂ ಬೇಡ, ಬೆಳಗ್ಗೆಯಿಂದ ರಾತ್ರಿ ತನಕ ಮನೆಯಾಗಿದ್ದರೆ ಸಾಕು ಅಂತ ಅನ್ನಿಸ್ತು. ಅಂದಮೇಲೆ ಸುಖಕ್ಕಾಗಿ ಕರ್ಮಗಳನ್ನು ಮಾಡ್ತಾರೆ, ಕೆಲಸ ಮಾಡ್ತಾರೆ, ಆದರೆ ಅವರಿಗೆ ಎಂದೆಂದಿಗೂ ಸುಖ ಸಿಗ್ತಾನೇ ಇಲ್ಲ, ಸಂತೋಷ ಅವರಿಗೆ ಸಿಗ್ತಾನೇ ಇಲ್ಲ. ಯಾಕೆ ಹೀಗೆ? ಇದು ಒಂದು. ಸುಖ ಸಿಗ್ತಾ ಇಲ್ಲ ಅಷ್ಟೇ ಅಲ್ಲ, ದುಃಖಂ ವಿಂದೇತ, ದುಃಖವೂ ಪಡ್ತಾ ಇದ್ದಾರೆ. ಕೆಲಸ ಯಾಕೆ ಮಾಡೋದು? ಸುಖ ಸಿಗಲಿ, ಸಂತೋಷಕ್ಕಾಗಿ ಅಂತ. ಅಂದಮೇಲೆ ಯಾಕೆ ಕೆಲಸ ಮಾಡ್ತಾ ಇದ್ದೀವಿ ಅದಂತೂ ಸಿಗ್ತಾ ಇಲ್ಲ. ಅದಷ್ಟೇ ಅಲ್ಲದೆ ದುಃಖವೂ ಅವರಿಗೆ ಆಗ್ತಾ ಇದೆ. ಅಂದಮೇಲೆ ಸುಖ ಸಿಗ್ತಾ ಇಲ್ಲ, ದುಃಖವಾಗ್ತಾ ಇದೆ. ಆದರೆ ಸುಖಕ್ಕಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಮನುಷ್ಯ ಒದ್ದಾಡ್ತಾನೆ. ಯಾಕೆ ಹೀಗೆ ಅಂತ ಪ್ರಶ್ನೆ. ಭಾಗವತ ಉತ್ತರ ಕೊಡೋದು ಭಾಳ ಚೆನ್ನಾಗಿದೆ. ಎಷ್ಟು ಅರ್ಥ ಆದರೆ ಅಷ್ಟು ಉತ್ತಮವಾಗಿ ನಾವು ಬದಲಾಗ್ಬೋದು. ಏನು ಹೇಳುತ್ತೆ ಭಾಗವತ ಎಂದರೆ, ಮೈತ್ರೇಯರು ಹೇಳ್ತಾರೆ ವಿದುರರಿಗೆ, ಈ ಜೀವರಾಶಿಗಳು ಎರಡು ವಿಷಯಗಳನ್ನು ಇಲ್ಲಿ ತಿಳಿದುಕೊಳ್ಳಿ ಅಂತಂತಾರೆ. ಒಂದು, ಜೀವನಿಗೆ ಸುಖವಾಗುವ ಕರ್ಮಗಳು ಒಂದು, ದೇಹ ಇಂದ್ರಿಯಗಳಿಗೆ ಸುಖವಾಗುವ ಕರ್ಮಗಳು ಎರಡು. ಏನು? ಜೀವರಿಗೆ ಸುಖವಾಗುವ ಕರ್ಮಗಳು ಬೇರೆ, ಕೆಲಸಗಳು ಬೇರೆ, ದೇಹ ಇಂದ್ರಿಯಗಳಿಗೆ ಸುಖವಾಗುವ ಕೆಲಸಗಳು ಬೇರೆ. ಈ ಜೀವರಾಶಿಗಳು ಏನು ಮಾಡ್ತಾ ಇದ್ದಾರೆ ಎಂದರೆ, ದೇಹಕ್ಕೆ ಇಂದ್ರಿಯಗಳಿಗೆ ಸುಖವಾಗುವಂತಹ ಕೆಲಸಗಳನ್ನು ಮಾಡಿ ಈ ದೇಹ ಇಂದ್ರಿಯಗಳನ್ನು ಸಂತೋಷಪಡಿಸಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಜೀವನಿಗೆ ಸುಖವಾಗುವ ಕರ್ಮಗಳನ್ನು ಮಾಡಿ ಜೀವನಿಗೆ ಸಂತೋಷಪಡಿಸಬೇಕು ಎನ್ನುವ ಕರ್ಮಗಳನ್ನು ಇವರು ಮಾಡ್ತಾ ಇಲ್ಲ. ಭಾಳ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಆರಾಮಾಗಿ ಕೇಳಿಸ್ಕೊಳ್ಳಿ. ಅಂದಮೇಲೆ ದೇಹ ಇಂದ್ರಿಯಗಳಿಗೆ ಸಂತೋಷವಾಗುವಂತಹ ಕರ್ಮಗಳನ್ನು ಮಾಡಿ ಅವುಗಳಿಗೆ, ದೇಹ ಇಂದ್ರಿಯಗಳಿಗೆ ಸಂತೋಷ ಪಡಿಸಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಆದರೆ ಈ ದೇಹ ಇಂದ್ರಿಯಗಳ ಲಕ್ಷಣ ಏನೆಂದರೆ, ಇವಕ್ಕೆ ಎಂದೆಂದಿಗೂ ನನಗೆ ಸಂತೋಷ ಆಯಿತು ಅಂತ ತೃಪ್ತಿಯೇ ಆಗೋದಿಲ್ಲ. ಅದೇ ಈ ದೇಹ ಇಂದ್ರಿಯಗಳ ಲಕ್ಷಣ. ಏನು? ನನ್ನ ಈ ದೇಹ ಇಂದ್ರಿಯಗಳ ಲಕ್ಷಣ ಏನು ಎಂದರೆ, ಎಂದೆಂದಿಗೂ ಇವುಗಳಿಗೆ ಸಂತೋಷ, ತೃಪ್ತಿ ಆಗುವುದೇ ಇಲ್ಲ. ಅದು ಇದರ ಲಕ್ಷಣ. ಅಂದಮೇಲೆ ಯಾವ ದೇಹ ಇಂದ್ರಿಯಗಳಿಗೆ ಸಂತೋಷವೇ ಆಗೋದಿಲ್ಲ, ಅದರ ತೃಪ್ತಿಯೇ ಆಗೋದಿಲ್ಲ, ಅಂಥ ದೇಹ ಇಂದ್ರಿಯಗಳಿಗೆ ತೃಪ್ತಿಪಡಿಸುವುದಕ್ಕಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ, ಹುಟ್ಟಿದಾಗಿನಿಂದ ಸಾಯೋ ತನಕ ಒದ್ದಾಡ್ತಾನೆ. ಅದಕ್ಕೆ ತೃಪ್ತಿ ಆಗಲ್ಲ, ಅದಕ್ಕೆ ಇವನಿಗೆ ದುಃಖ ಆಗ್ತದೆ. ಅದೇ ಜೀವನಿಗೆ ಸಂತೋಷಪಡಿಸುವ ಕರ್ಮಗಳನ್ನು ನೀವು ಮಾಡ್ತಾ ಹೋದರೆ ಆಗ ಜೀವನಿಗೆ ಸಂತೋಷವಾಗ್ತದೆ, ತೃಪ್ತಿ ಆಗ್ತದೆ, ಇವನ ದೇಹಕ್ಕೆ ಯಾವ ದುಃಖವೂ ಆಗೋದಿಲ್ಲ. ಅರ್ಥ ಆಯ್ತೇನೆ? ಆಮೇಲೆ ಪ್ರಶ್ನೆ ಏನು? ಸುಖ ಬೇಕು ಅಂತ ಒದ್ದಾಡ್ತಾರೆ, ಆದರೆ ಸುಖವೇ ಸಿಗಲ್ಲ, ದುಃಖ ಸಿಗ್ತದೆ, ಯಾಕೆ? ಉತ್ತರ ಏನು? ಇವರು ಸುಖ ಬೇಕು ಅಂತ ಯಾವುದಕ್ಕೆ ಒದ್ದಾಡ್ತಾ ಇದ್ದಾರಲ್ಲ, ಅದು ದೇಹ ಇಂದ್ರಿಯಗಳಿಗೆ ಸುಖವಾಗಲಿ ಅಂತ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಎಂದೆಂದಿಗೂ ತೃಪ್ತಿನೇ ಆಗಲ್ಲ. ನೀವು ಅದಕ್ಕೆ ಎಷ್ಟು ತೃಪ್ತಿಪಡಿಸಿದ್ರು ಅದಕ್ಕೆ ಎಂದೆಂದಿಗೂ ತೃಪ್ತಿ ಆಗಲ್ಲ ಅನ್ನೋದಕ್ಕೆ ದುಃಖ ಆಗ್ತಾ ಇದೆ. ಜೀವನಿಗಾಗಿ ಕರ್ಮಗಳನ್ನು ಮಾಡಿರಿ, ಆಗ ಜೀವನಿಗೆ ಬೇಗ ಸಂತೋಷವಾಗುತ್ತೆ ಎನ್ನುವುದಾಗಿ ವಿದುರರಿಗೆ ಮೈತ್ರೇಯರು ತಿಳಿಸಿಕೊಡ್ತಾ ಇದ್ದಾರೆ. ಅಂದಮೇಲೆ ನಮ್ಮ ಗುರಿ ಆದಷ್ಟು ಯಾವ ಕಡೆಗೆ ಇರಬೇಕು ಎಂದರೆ, ನಮ್ಮ ಜೀವನಿಗೆ ಸಂತೋಷವಾಗುವಂತಹ ಕರ್ಮಗಳನ್ನು ಮಾಡುವುದರ ಕಡೆಗೆ ನಮ್ಮ ಗುರಿ ಇದ್ದರೆ ನಾವು ಜೀವನದೊಳಗೆ ಆರಾಮಾಗಿ ಇರಲಿಕ್ಕೆ ಸಾಧ್ಯ. ನಮಗೆ ಅದು ಸಾಧ್ಯನೇ ಇಲ್ಲ. ಆದಷ್ಟು ನಮ್ಮ ದೇಹ ಇಂದ್ರಿಯಗಳಿಗೆ ಸಂತೋಷಪಡಿಸೋದ್ರೊಳಗೆ ನಮ್ಮ ಇಡೀ ಜೀವನ ಕಳೆದು ಹೋಗ್ಬಿಡ್ತದೆ. ಹೀಗಾಗಿ ನಮಗೆ ಎಂದೆಂದಿಗೂ ಸಂತೋಷ ಜೀವನದಲ್ಲಿ ಸಿಗುವುದಿಲ್ಲ ಎನ್ನುವುದಾಗಿ ಭಾಗವತ ತಿಳಿಸಿಕೊಡ್ತಾ ಇದೆ. ಇದು ಒಂದು ವಿಷಯ. ಇನ್ನು ಮತ್ತೊಂದು ವಿಷಯ, ಹಿಂಗೆ ಭಾಳ ವಿಷಯವು ಭಾಗವತದೊಳಗೆ. ಮತ್ತೊಂದು ಪ್ರಶ್ನೆ ಕೇಳ್ತಾ, ಸ್ವಾಮಿ, ಇದು ಇನ್ನೊಂದು ಮುಖ್ಯವಾದದ್ದು. ದೇವರು 3 ವಿಧರಾದ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. 3 ವಿಧರಾದ ಜೀವರಾಶಿಗಳನ್ನು ದೇವರು ಸೃಷ್ಟಿ ಮಾಡ್ತಾನೆ. ಮೊದಲನೇ ವಿಧರಾದ ಜೀವರಾಶಿಗಳಿಗೆ ಊರ್ಧ್ವಕ್ ಸ್ರೋತಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಊರ್ಧ್ವಕ್ ಸ್ರೋತಸ್ ಅಂತ ಕರೀತಾರೆ. ಇವರು 1ನೇ ವಿಧರಾದ ಜೀವರಾಶಿಗಳು. ನಂಬರ್ 1 ಊರ್ಧ್ವಕ್ ಸ್ರೋತಸ್, ನಂಬರ್ 2 ತಿರ್ಯಕ್ ಸ್ರೋತಸ್ ಅಂತ 2ನೇ ವಿಧರಾದ ಜೀವರಾಶಿಗಳು. ಅಂದಮೇಲೆ ಅವ್ರ ಹೆಸರೇನು? ತಿರ್ಯಕ್ ಸ್ರೋತಸ್. 3ನೇ ವಿಧರಾದ ಜೀವರಾಶಿಗಳು ಅವರು ಅಧಾಹ ಸ್ರೋತಸ್ ಅಂತ 3ನೇ ವಿಧರಾದ ಜೀವರಾಶಿಗಳು. ಹಿಂಗೆ 3 ವಿಧರಾದ ಜೀವರಾಶಿಗಳು ಇದ್ದಾರೆ. ಇದರೊಳಗೆ ಊರ್ಧ್ವಕ್ ಸ್ರೋತಸ್ ಯಾರಿದ್ದಾರೆ? ಇವರು ದೇವತೆಗಳು.
ಅಂದಮೇಲೆ ದೇವತೆಗಳಿಗೆ ಋಷಿಮುನಿಗಳಿಗೆಲ್ಲ ಊರ್ಧ್ವ ಸ್ರೋತಸ್ ಅಂತ ಕರೀತಾರೆ. ಏನರ್ಥ ಊರ್ಧ್ವ ಸ್ರೋತಸ್ ಅಂದ್ರೆ? ಅವರು ಯಾವ ಹಂತದಲ್ಲಿ ಈಗಿದ್ದಾರೋ ಅದರಿಂದ ಮೇಲಿನ ಹಂತಕ್ಕೆ ಹೋಗುವ ಸಾಧನೆಯನ್ನೇ ಮಾಡ್ತಾ 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 ಉತ್ತಮವಾದ ಮೋಕ್ಷದ ಸುಖವನ್ನು ಹೊಂದುತ್ತಾರೆ. ಹಾಗಾಗಿ ಊರ್ಧ್ವ ಅಂದರೆ ಮೇಲೆ ಅಂತ ಅರ್ಥ. ಆಮೇಲೆ ಅವರು ಯಾವಾಗಲೂ ಮೇಲೆ ಮೇಲೆ ಹೋಗುವ ಸಾಧನೆಯನ್ನೇ ಮಾಡ್ತಿರ್ತಾರೆ. ಹಾಗಾಗಿ ಅವರಿಗೆಲ್ಲ ಊರ್ಧ್ವಕ್ ಸ್ರೋತಸ್ ಅಂತ ಕರೀತಾರೆ. ತಿರ್ಯಕ್ ಸ್ರೋತಸ್ ಎಂದರೆ ಈ ಪ್ರಾಣಿ ಪಕ್ಷಿಗಳಿಗೆ ತಿರ್ಯಕ್ ಸ್ರೋತಸ್ ಅಂತ ಕರೀತಾರೆ. ಅವರು ಏನಿದ್ರ ಅರ್ಥ ಅಂದ್ರೆ, ಈಗ ಒಂದು ಯಾವುದೋ ಪ್ರಾಣಿ ಇದೆ, ಇರುವೆ ಇದೆ, ಜಿರಳೆ ಇದೆ, ಹಲ್ಲಿ ಇದೆ, ಇನ್ನೇನೋ ಇಲಿ ಇದೆ, ಸಿಂಹ ಇದೆ. ಇವುಗಳೆಲ್ಲ ಹೀಗೆ ಸಾಯ್ತವೆ, ಇನ್ನೊಂದು ಮತ್ತು ಹುಟ್ಟೆ ಬಂದುಬಿಡ್ತಾವೆ ಇನ್ನೊಂದು ಜನ್ಮದೊಳಗೆ. ಹೊರತು ನಮ್ಮ ಹಂಗೆ ಅವರಿಗೆ ನರಕಕ್ಕೆ ಸ್ವರ್ಗಕ್ಕೆ ಹೋಗಿ ಸಾವಿರಾರು ವರ್ಷ ಸುಖ ದುಃಖ ಏನಿರಲ್ಲ. ಇಲ್ಲೊಂದು ಇರುವೆ ಹಿಂಗೆ ಸತ್ತಿತು, ಆಗಿಂದಾಗೆ ಇನ್ನೊಂದು ಯೋನಿಯಲ್ಲಿ ಹುಟ್ಟಿ ಬಂದೇ ಬಿಡ್ತು. ಇವುಗಳಿಗೆ ಏನಂತ ಕರೀತಾರೆ? ತಿರ್ಯಕ್ ಸ್ರೋತಸ್ ಅಂತ ಕರೀತಾರೆ. ಇನ್ನು ನಾವೆಲ್ಲ ಏನಿದ್ದೀವಲ್ಲ, ನಮಗೆಲ್ಲ ಅರ್ವಾಕ್ ಸ್ರೋತಸ್, ಅದಾಹ ಸ್ರೋತಸ್ ಅಂತ ಹೆಸರು, ಎರಡು ಸಮಾನ ಅರ್ಥ. ಅರ್ವಾಕ್ ಸ್ರೋತಸ್ ಅಂತ ನಮ್ಮನ್ನು ಕರೀತಾರೆ. ಏನಿದ್ರ ಅರ್ಥ ಏನು? ನಮ್ಮ ಸ್ವಭಾವ ಏನು? ಅರ್ವಾಕ್ ಸ್ರೋತಸ್ಸಿನವರ ಸ್ವಭಾವ ಏನು ಅಂದರೆ, ನಾವು ಯಾವಾಗಲೂ ಸಾಧನೆಯ ಹಂತದಲ್ಲಿ ನಮಗಿಂತ ಕೆಳಗೆನೇ ನಾವು ಹೋಗ್ತಾ ಇರ್ತೀವಿ. ಹಾಗಾಗಿ ನಮಗೆ ಅರ್ವಾಕ್ ಸ್ರೋತಸ್ ಅಂತ ಕರೆಯುತ್ತಾರೆ. ಏನರ್ಥ ನೋಡಿ, ಭಾಳ ಚೆನ್ನಾಗಿದೆ. ದೇವತೆಗಳಿಗೆ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಬುದ್ಧಿ ಅನ್ನೋ ಒಂದು ವಸ್ತುವನ್ನು ಕೊಟ್ಟ. ಅದರಿಂದ ಅವರು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅದನ್ನು ಸಾಧನೆಗಾಗಿ ಬಳಸಿ ಅವರು ಮೇಲೆ ಮೇಲೆ ಹೋಗ್ತಾ ಇರ್ತಾರೆ ಸಾಧನೆಯ ಹಂತದಲ್ಲಿ. ಪ್ರಾಣಿ ಪಕ್ಷಿಗಳಿಗೆ ಈ ಬುದ್ಧಿ ಎನ್ನುವ ವಸ್ತುವನ್ನು ತೆಗೆದುಬಿಟ್ಟ ಅಂದಮೇಲೆ ಅವ್ರಿಗೆ ಯಾವ ಸಾಧನೆ ಇಲ್ಲ, ಏನಿಲ್ಲ, ಅವರು ಭೋಗ ಮಾಡ್ಕೋತ ಸತ್ತು ಮತ್ತು ಇನ್ನೊಂದು ಯೋನಿಯಲ್ಲೇ ಹುಡ್ತಾರೆ. ಈ ಜೀವರಾಶಿಗಳಿಗೂ, ನಮ್ಮಂತಹ ಜೀವರಿಗೂ ದೇವರು ಏನು ಮಾಡಿದ? ದೇವತೆಗಳಿಗೆ ಕೊಟ್ಟಂತೆ ಬುದ್ಧಿ ಎನ್ನುವ ಒಂದು ವಸ್ತುವನ್ನು ಕೊಟ್ಟು ಕಳಿಸಿದ. ದೇವತೆಗಳು ಆ ಬುದ್ಧಿ ಎನ್ನುವ ಒಂದು ವಸ್ತುವನ್ನು ಇಟ್ಟುಕೊಂಡು ಉತ್ತಮೋತ್ತಮ ಸಾಧನೆಯನ್ನು ಮಾಡ್ತಾ ಹೋದರೆ, ನಾವು ಆ ಬುದ್ಧಿ ಎನ್ನುವ ವಸ್ತುವನ್ನು ಇಟ್ಟುಕೊಂಡು ನಾವು ಇದ್ದ ಹಂತದಿಂದ, ಇದು ಹಣದ್ದಲ್ಲ ಸಾಧನೆಯದು, ಅಂದಮೇಲೆ ಸಾಧನೆಯ ಹಂತದಲ್ಲಿ ನಾವು ಯಾವ ಹಂತದೊಳಗೆ ಇದ್ವೋ ಆ ಹಂತದಿಂದ ಇನ್ನು ಕೆಳಗೆ ಹೋಗುವುದಕ್ಕೆ ಆ ಬುದ್ಧಿಯನ್ನು ಉಪಯೋಗಿಸುವುದಕ್ಕೆ ಆರಂಭಿಸಿದೆವು. ಏನು ನನಗೆ ಗೊತ್ತಿಲ್ಲನ? ನಮಗೆಲ್ಲ ಗೊತ್ತದ ಅಂತಂದು ಮನುಷ್ಯ ಏನು ಮಾಡ್ತಾನೆ? ಮತ್ತು ಅದನ್ನು ತಾನು ಅಧರ್ಮವನ್ನು ಮಾಡುವುದಕ್ಕೆ ಆ ಬುದ್ಧಿಯನ್ನು ಉಪಯೋಗಿಸುತ್ತಾನೆ. ಹಾಗಾಗಿ ನಮಗೆಲ್ಲ ಏನಂತ ಕರೀತಾರೆ? ಅರ್ವಾಕ್ ಸ್ರೋತಸ್ ಎಂದು ಕರೆಯುತ್ತಾರೆ. ನಮಗೆ ಗೊತ್ತದ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಗೊತ್ತದ. ಗೊತ್ತಿದ್ದರೂ ನಾನು ಅದನ್ನು ಸರಿಪಡಿಸಿಕೊಳ್ಳದೆ ನಾ ಏನು ಮಾಡ್ತೀನಿ? ನಾನು ಮಾಡಿದ್ದೆ ಸರಿ ಅಂತ ಅದನ್ನು ಸಾಧಿಸಿ ಮತ್ತು ನಾನಷ್ಟೇ ಆ ತಪ್ಪು ಮಾಡದೆ ನನ್ನ ಪರಿಚಯದವರು, ನನ್ನ ಮಕ್ಕಳು, ನನ್ನ ಕುಟುಂಬ ಎಲ್ಲರಿಗೂ ಅದೇ ತಪ್ಪುಗಳನ್ನೇ ಸರಿ ಅಂತ ಹೇಳಿ ಆ ತಪ್ಪುಗಳನ್ನು ಮಾಡುತ್ತೇನೆ. ಹಿಂಗೆ ಮಾಡಲಿಕ್ಕೆ ಏನು ಕಾರಣ ಆಯಿತು? ನನಗೆ ದೇವರು ಬುದ್ಧಿ ಕೊಟ್ಟದ್ದೇ ತಪ್ಪಾಯಿತು ಅಲ್ವಾ? ಅಂದಮೇಲೆ ಬುದ್ಧಿ ಕೊಟ್ಟ ದೇವರು ಕೊಟ್ಟು ಏನು ಮಾಡಿದ? ನಮ್ಮಂಥ ಜೀವರಾಶಿಗಳಿಗೆ ಅಹಂಕಾರವನ್ನು ಅದರ ಜೊತೆಗೂಡಿಸಿ ಕಾಮಕ್ರೋಧಗಳನ್ನು ಅದಕ್ಕೆ ಕಿರೀಟವನ್ನಾಗಿ ಮಾಡಿ ನಮ್ಮಿಂದ ತಪ್ಪುಗಳನ್ನೇ ಮಾಡಿಸ್ತಾ ಹೋಗ್ತಾ ಇದ್ದಾನೆ. ಹಾಗಾಗಿ ಇದ್ದ ಹಂತದಿಂದ ನಾವು ಸಾಧನೆಯಲ್ಲಿ ಕೆಳಗೆ ಇಳಿತಾ ಇದ್ದೇವೆ. ಹಾಗಾಗಿ ನಮಗೇನಂತ ಕರೀತಾರೆ? ಅರ್ವಾಕ್ ಸ್ರೋತಸ್ ಎಂದು ಕರೆಯುತ್ತಾರೆ. ಇದರದ್ದೇ ಉದಾಹರಣೆ, ಈಗ ನಮ್ಮ ತಾತಂದ್ರೆ ಯಾವ ಹಂತಕ್ಕೆ ಮಡಿ ಮೈಲಿಗೆ ಮಾಡ್ತಿದ್ರು, ನಮ್ಮ ತಂದೆಯವರು ಯಾವ ಹಂತಕ್ಕೆ ಬಂದು ಇಳಿದ್ರು, ಇವತ್ತು ನಾವು ಯಾವ ಹಂತಕ್ಕೆ ಬಂದು ಇಳಿದಿದ್ದೀವಿ, ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳಂತೂ ಇನ್ಯಾವ ಹಂತಕ್ಕೆ ಬಂದು ಹೋಗ್ತಾರೋ ಗೊತ್ತಿಲ್ಲ. ಅಂದಮೇಲೆ ಹೀಗಾಗಿ ನಮ್ಮನ್ನೆಲ್ಲ ಏನಂತ ಕರೀತಾರೆ? ಹೆಸರೇನು ನಮಗೆ? ಅರ್ವಾಕ್ ಸ್ರೋತಸ್. ಏನಂತ ಅರ್ಥ? ಅರ್ವಾಕ್ ಸ್ರೋತಸ್ ಅಂದರೆ ಏನಂತ ಅರ್ಥ? ಯಾವಾಗಲೂ ಸಾಧನೆಯ ದಾರಿಯಲ್ಲಿ ನಾವು ಕೆಳಗೆ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಹೊರತು ಆಯ್ತಪ್ಪ ಇವತ್ತೊಂದು ಸಲ ಅಂತೀನಿ ವಿಷ್ಣು ಸಹಸ್ರನಾಮ, ಇನ್ನೊಂದು ವರ್ಷ ಆದಮೇಲೆ ಕನಿಷ್ಠ 3 ಸಲ ಆದರೂ ಶುರು ಮಾಡೋಣ ಅಂತ ನಾನು ಮೇಲೆ ಹೋಗುವ ಪ್ರಯತ್ನವನ್ನು ಮಾಡಲ್ಲ. ಇನ್ನೇನು ಆಚಾರ್ಯ ಒಂದು ಸಲ ಅಂತೀವಿ ಸಾಕಾಗಲ್ಲೇನ್ರಿ ಅಂತ ಆಚಾರ್ಯಗೆ ಜೋರು ಮಾಡಿ, ಹೌದೌದು ಅರ್ಧ ಸಲ ಅಂದರೂ ಏನು ತಪ್ಪಿಲ್ಲಪ್ಪ, ನೀನು ಅಷ್ಟು ಚೆನ್ನಾಗಿದ್ದೆ ಅಂತ ಹೇಳಿ ಇನ್ನು ಕೆಳಗೆ ಹೋಗುವ ವಿಚಾರವನ್ನೇ ನಾವು ಮಾಡುತ್ತೇವೆ. ಅರ್ಥ ಆಯ್ತಲ್ಲ? ಅಂದಮೇಲೆ ನಾವೇನು ಮಾಡೋಕ್ಕೂ ನಮ್ಮೆಲ್ಲರ ಹೆಸರೇನು? ಅರ್ವಾಕ್ ಸ್ರೋತಸ್. ನಮ್ಮೆಲ್ಲರ ಹೆಸರೇನು? ಅರ್ವಾಕ್ ಸ್ರೋತಸ್. ಅಂದಮೇಲೆ ನಮ್ಮ ಸ್ವಭಾವ ಏನು? ಯಾವಾಗಲೂ ಸಾಧನೆಯ ಹಂತದಲ್ಲಿ ಕೆಳಗೆ ಇಳಿಯುವುದೇ ನಮ್ಮ ಸ್ವಭಾವವಾಗಿ ಬಿಟ್ಟಿದೆ. ಹಾಗಾಗಿ ನಾವೇನು ಮಾಡೋದು? ಭಾಗವತವನ್ನು ಕೇಳಿ
ಆದಷ್ಟು ಆ ತಪ್ಪನ್ನು ತಿದ್ದಿಕೊಂಡು ಆದಷ್ಟು ಇವತ್ತು ಒಂದು ವರ್ಷ ನಾನು 3 ಪ್ರದಕ್ಷಿಣೆ ಹಾಕ್ತೀನಿ ಅಂತಾದರೆ ಮುಂದಿನ ವರ್ಷದಿಂದ ಕನಿಷ್ಠ 1-2 ಪ್ರದಕ್ಷಿಣೆ ಹೆಚ್ಚು ಮಾಡಿಕೊಂಡು 5 ಪ್ರದಕ್ಷಿಣೆ ಹಾಕುವುದಕ್ಕೆ ನಾನು ಪ್ರಯತ್ನವನ್ನು ಮಾಡಬೇಕು. ಹೊರತು ಈ ವರ್ಷ 3 ಪ್ರದಕ್ಷಿಣೆ ಹಾಕಿ ಆಯ್ತಾಚಾರೆ ಇನ್ನೇನು ವಯಸ್ಸಾಯ್ತಾಚಾರೆ ನಮ್ಮನ್ನು ಯಾರು ಕೇಳ್ತಾರಾಚಾರೆ ಅಂಥೇಳಿ ಮುಂದಿನ ವರ್ಷದಿಂದ ಒಂದೊಂದೇ ಪ್ರದಕ್ಷಿಣೆ ಹಾಕ್ತಿ ಅಂದ್ರೆ ನಿನ್ನ ಹೆಸರಿಗೆ ತಕ್ಕಂಗೆ ನೀನಿದ್ದಿ ಅಂತ ಅರ್ಥ. ನಿನ್ನ ಹೆಸರೇನು ಅರ್ವಾಗ್ಸೋದು, ನಿನ್ನ ಹೆಸರಿಗೆ ತಕ್ಕಂಗೆ ನೀನಿದ್ದಿ ಎಂದು ಅರ್ಥ. ಅಂದಮೇಲೆ ನಾವೇನು ಮಾಡೋದು ಭಾಗವತ ಕೇಳಿ ಆದಷ್ಟು ಸಾಧನೆಯ ಹಾದಿಯಲ್ಲಿ ಮೇಲೆ ಮೇಲೆ ಹೋಗುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದು ಒಂದು ವಿಷಯ. ಇನ್ನು ಹಿಂಗೆ ಭಾಳ ಹೇಳ್ಯಾರ. ಬ್ರಹ್ಮದೇವರಿಗೆ ದೇವರು ಹೇಳಿದ, ನೋಡ್ರಪ್ಪ ನೀವೆಲ್ಲ ಸೃಷ್ಟಿ ಮಾಡಬೇಕು ಅಂತ. ಆಗ ಬ್ರಹ್ಮದೇವರಂದರು, ಸೃಷ್ಟಿ ಮಾಡ್ತೀನಿ ಸ್ವಾಮಿ, ನನಗೊಂದು ವರ ಕೊಡು. ಏನು ವರ? ಏನಿಲ್ಲ, ಒಂದು ಮನೆ ಕಟ್ಟಬೇಕಾದ್ರೇ ನಮಗೊಂದು 4-5 ತಿಂಗಳು ಸಂಧ್ಯಾವನೆ ದೇವ್ರ ಪೂಜೆ ಎಲ್ಲ ಬಿಟ್ಟೋಗ್ಬಿಡ್ತದೆ. ಸಂಧ್ಯಾವನ ಕೂತಿದ್ದೆ, ಜಪ ಮಾಡ್ಕೊಂಡು ಕೂತೆ, ಅಷ್ಟೊಳಗೆ ಫೋನ್ ಮಾಡಿದ ಅವ್ನು, ಫ್ಯಾನ್ ಸರಿ ಮಾಡವ, ಬಂದರೆ ಈಗ ಬರ್ತೀನಿ ಸರ್, ಇಲ್ಲಾಂದ್ರೆ ಇನ್ನೂ 4 ದಿವಸ ನಾವು ಬರ್ಲಿಕ್ಕೆ ಆಗಲ್ಲ ಅಂದ. ನಾನು ಮನೆಯಾಗ ಯಾರಿಲ್ಲ, ಇನ್ನು ಮಡೀಲಿ ಕೂತಿ ಅಂದ್ರೆ ಅವನು ಬಂದು ಎತ್ತರ ಪತ್ರ ಮಾಡಿ ಹೋಗ್ಬಿಡ್ತಾನೆ. ತಗೋ ಆಯ್ತು ಬಾಪ ಅಂಥೇಳಿ ದೇವ್ರಿಗೆ ಕ್ಷಮಾ ಮಾಡು ಅಂತೇಳಿ ಹೊರಗೆ ಬಂದು ಅವ್ನು ಈಗ ಬರ್ತೀನಿ ಅನ್ನೋ ಅರ್ಧ ತಾಸು ಬಿಟ್ಟು ಬಂದ, ಹೋಯ್ತು. ಅವತ್ತೊಂದು ದಿವಸ ಎಲ್ಲ ಹೋಯ್ತು. ಮತ್ತೊಂದು ದಿವಸ ಹಿಂಗೇನು ಆಯಿತು, ಒಂದೊಂದು ದಿವಸ ಮತ್ತೆ ಪೇಂಟ್ ಹೊಡೆಯೋ ಬಂದ, ಇನ್ನೊಂದೇನು ಟೈಲ್ಸ್ ಕೊಡು. ಅಂದಮೇಲೆ ಒಂದು ಮನೆ ಕಟ್ಟಲಿಕ್ಕೇನೆ ನಮ್ಮದು ಒಂದು 2-3 ವರ್ಷ, ಆಮೇಲೆ ಲೋನ್ ಕಟ್ಲಿಕ್ಕೆ ಒಂದು 10 ವರ್ಷ, ಎಲ್ಲ ಸಾಧನೆ ನಿಂತೋಗ್ಬಿಡ್ತದೆ. ಬ್ರಹ್ಮದೇವ್ರು ಅಂತಾರೆ, ಸ್ವಾಮಿ ಒಂದು ಮನೆ ಕಟ್ಟಲಿಕ್ಕೆ ಇವರೆಲ್ಲ ಇಡೀ ಆಯುಷ್ಯ ಸಾಧನೆ ಬಿಟ್ಬಿಡ್ತಾರೆ. ಅಂತಹದ್ದು ಇಂಥ ಬ್ರಹ್ಮಾಂಡವನ್ನು ನೀನು ಸೃಷ್ಟಿ ಮಾಡುವಂತ ನಮಗೆ ಹೇಳಲಿಕ್ಕೆ, ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂಥ. ಹಾಗಾದರೆ ನನ್ನ ಸಾಧನೆ ಏನಾಗಬೇಕು ಪರಿಸ್ಥಿತಿ? ಅದಕ್ಕೆ ನೀನೊಂದು ವರ ಕೊಟ್ಟರೆ ನಾನು ಸೃಷ್ಟಿ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಬ್ರಹ್ಮದೇವರು ಕೇಳ್ತಾರೆ. ದೇವರಂದ ಏನು ಬೇಕು ಕೇಳು. ಆಗ ಬ್ರಹ್ಮದೇವರು ಎಷ್ಟು ಚೆನ್ನಾಗಿ ಕೇಳ್ತಾರೆ, ದಿನ ಕೇಳ್ಬೇಕಿದೆ ದೇವರಿಗೆ. ಏನಂತಾರೆ ಅವರು? ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನಾನು ಸೃಷ್ಟಿಯನ್ನು ಮಾಡುವ ಸಮಯವು ಏನು ಕರ್ಮ ಇದೆ, ಕೆಲಸ ಇದೆ, ಅದು ನನ್ನ ಸಾಧನೆಗೆ ಅಡ್ಡಿಯಾಗಬಾರ್ದು. ಹಾಗೆ ನೀನು ವರ ಕೊಟ್ಟರೆ ನಾನು ಈ ಕಡೆ ಸೃಷ್ಟಿಯನ್ನು ಮಾಡ್ತೀನಿ, ನನ್ನ ಸಾಧನೆಯನ್ನು ಮಾಡ್ಕೋತೀನಿ. ಈ ಕೆಲಸ ನನ್ನ ಸಾಧನೆಗೆ ಅಡ್ಡಿಯಾಗುತ್ತೆ ಅನ್ನೋದಾದರೆ ನಾನು ಸೃಷ್ಟಿಯ ಕಾರ್ಯವನ್ನು ಮಾಡೋದಿಲ್ಲ. ನೀವು ಅದನ್ನು ದಯಮಾಡಿ ಬೇರೆ ಇನ್ಯಾರಿಗಾದರೂ ಒಪ್ಪಿಸ್ರಿ, ನಾನು ಜಪ ಪಾರಾಯಣ ಮಾಡ್ಕೋತ ಕೊಡ್ತೀನಿ ಅಂತಂತಾರೆ ಬ್ರಹ್ಮದೇವರು. ಅರ್ಥ ಆಯ್ತೇನೆ ಯಾರಿಗೆ? ನಮಗೆ ಹಿಂಗಾಗೋದಿಲ್ಲ. ನನಗೆ ಮತ್ತು ಏನೋ ಕೆಲಸ ಬಂತು ಅಂದ್ರೆ ಅವತ್ತು ಸ್ವಾಮಿ ನೀನೇ ಸ್ನಾನ ಮಾಡ್ಕೊಂಬಿಡು, ನನಗೆ ದಿವಸ ನಿಂಗೆ ಮಾಡಿಸಿನೋದಿಲ್ಲ, ಎಷ್ಟು ದಿವಸ ಮಾಡಿಸಿನಿ, ನಿನ್ಗೆ ಇನ್ನೂ ಸ್ನಾನ ಮಾಡ್ಕೊಳ್ಳಿಕ್ಕೆ ಬರಲ್ಲ, ಅಂದಮೇಲೆ ನೀನೇ ಸ್ನಾನ ಮಾಡ್ಕೊಂಬಿಡು, ನೀನೇ ಅಲ್ಲಿ ಹೂವು ಗಿಡದಾಗ ಅಲ್ಲಿ ಹೋಗಿ ಹರ್ಕೊಂಬಂದ್ಬಿಡು, ಇಟ್ಕೊಂಬಿಡು ಅಂತ ಅವ್ನಿಗೆ ಹೇಳಿ ನನ್ನಷ್ಟಿಗೆ ನಾನು ಹಾಕ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಚಸ್ಮಾ ಇಟ್ಕೊಂಡು ಗಾಗಲ್ ಇಟ್ಕೊಂಡು ಬುರ್ರ ಅಂತ ಹೋಗ್ಬಿಡ್ತೀನಿ. ಅಂದಮೇಲೆ ಏನಾಯ್ತು ನೋಡ್ರಿ, ಬ್ರಹ್ಮದೇವ್ರು ಏನು ಹೇಳಿಕತ್ತಾರ ನಮಗಂದ್ರೆ, ಏನು ಹೇಳಿಕತ್ತಾರಂದ್ರೆ, ಸ್ವಲ್ಪ ಪೂರ್ಣ ಎಲ್ಲ ಬಿಟ್ಟೆ ಅಂತಾಗದೆ ಕನಿಷ್ಠ ಒಂದಾದರೂ ಸುದರ್ಶನ ಇಟ್ಟುಕೊಂಡು ಅದಕ್ಕಾದರೂ ಭಕ್ತಿಯಿಂದ ಪೂಜಾ ಮಾಡಿ ಕ್ಷಮಾ ಮಾಡುವಂಥ ಬೇಡಿ ನಾವು ನಮ್ಮ ಜೀವನ ನಾವು ಹೋಗಲೇಬೇಕು, ಪ್ರಶ್ನೆನೇ ಇಲ್ಲ. ಕೂತ್ರೆ ಮ್ಯಾನೇಜರ್ ಸಂಬಳ ಕೊಡ್ತಾನೇನು? ಇಲ್ಲ, ಓಡಬೇಕು. ಆದರೆ ನಾನು ಮಾಡ್ತಾ ಇರುವುದು ಸರಿ, ನನಗೆ ಅದೇ ಮುಖ್ಯ ಅಂತ ಅಹಂಕಾರ ಪಟ್ಟು ಅದನ್ನೇ ಸರಿ ಅಂತ ತಿಳಿಯೋದಕ್ಕಿಂತ ಇದ್ದದ್ದರಲ್ಲಿ ಸ್ವಲ್ಪವಾದರೂ ಧರ್ಮವನ್ನು ನಾವು ಮಾಡ್ತಾ ಹೋಗಬೇಕೇ ಹೊರತು ಎಲ್ಲ ಬಿಟ್ಟು ಜೀವನಾಚಾರ ಏನು ಮಾಡೋದು ಅಂತ ಆಚಾರಿಗೆ ಜೋರು ಮಾಡಿ ಧರ್ಮವನ್ನು ಬಿಡುವುದಲ್ಲ ಎನ್ನುವುದನ್ನು ಭಾಗವತ ಬ್ರಹ್ಮದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮನೆಯೊಳಗೆ ಎಲ್ಲರಿಗೆ ಹೇಳಬೇಕು, ಯಾರ್ಯಾರು ಇದನ್ನು ಕೇಳ್ತೀರಿ ಎಲ್ಲರೂ ಸ್ವಲ್ಪವಾದರೂ ಧರ್ಮವನ್ನು ನಿತ್ಯದಲ್ಲಿ ಮಾಡಿರಿ. ಎಂಚಲು ಮುಸುರಿ ಮಡಿ ಮೈಲಿಗೆ ಎಲ್ಲ ಮಾಡಬೇಕು. ನೀವು ಯಾರ್ಯಾರ ಮನೆಯೊಳಗೆ ನೀವು ಟೇಬಲ್ ಮೇಲೆ ಊಟ ಕೊಡ್ತೀರಿ, ಕೂಡ್ರಿ, ಅವಶ್ಯ ಟೇಬಲ್ ಮೇಲೆ ಊಟ ಮಾಡಿರಿ. ಆರೋಗ್ಯ ಅದು ಯಾರ ಕೈಯೊಳಗಿಲ್ಲ. ಕೂತಾಗ ಎಲ್ಲಿ ಗೋಮ ಹಚ್ತೀರಿ? ನೀವು ಎಲ್ಲಿ ಗೋಮ ಹಚ್ತೀರಿ? ಎಲ್ಲಿ ಯಾವ ಟೇಬಲ್ ಮೇಲೆ ಎಲ್ಲಿ ಹಾಕಿದ್ರಿ, ತಟ್ಟಿ ಹಾಕಿದ್ರಿ, ಅಲ್ಲಷ್ಟು ಗೋಮ ಹಚ್ತೀರಿ. ಇಲ್ಲ, ಏನು ಹೇಳ್ತದೆ ಶಾಸ್ತ್ರ ಅಂದ್ರೆ, ಅಲ್ಲಷ್ಟು ಗೋಮ ಹಚ್ಚಿದ್ರೆ ಆ ಕಟ್ಟಿಗೆ ಅದೇನು ಟೇಬಲಿಗೆ ಕಾಲಿದ್ವಲ್ಲ, ಆ ಕಾಲಿಗೆ ಯಾರು ಗೋಮ ಹಚ್ತಾರೆ? ಅದು ಎಂಜಲು. ಆ ಕಾಲು ನೆಲ ಕಂಟೆದಿಲ್ಲ, ಆ ನೆಲ ಎಂಜಲು, ಅಲ್ಲಿ ಯಾರು ಗೋಮ ಹಚ್ತಾರೆ? ಆಮೇಲೆ ಅಷ್ಟು ಊಟ ಮಾಡಿದರೆ ಅಲ್ಲಷ್ಟೇ ಗೋಮ ಹಚ್ಚಿದ್ರಿ. ಮರುದಿವಸ ನಾನು ಅಥವಾ ಸ್ವಾಮಿಗಳು ನಿಮ್ಮ ಮನೆಗೆ ಬರೋರು ಇದ್ವಿ, ಆಚಾರ ಬರ್ತಾರೆ ಅಂತೇಳಿ ಇಲ್ಲಿತ್ತು ಅದು ಊಟ ಟೇಬಲು, ಅದು ಮ್ಯಾಲೆ ಅಷ್ಟೇ ಗೋಮ ಹಚ್ಚಿದ್ರಿ. ಆ ಊಟ ಟೇಬಲ್ ತೆಗೆದು ಅಲ್ಲಿ ಇಟ್ಬಿಟ್ರಿ. ಸ್ವಾಮಿಗಳು ಬಂದರು, ಅವ್ರನ್ನ ಎಲ್ಲಿ ನಿನ್ನೆ ಊಟ ಟೇಬಲ್ ಇತ್ತಲ್ಲ ಅದೇ ಜಾಗದಾಗ ಅವ್ರನ್ನ ಕೂಡಿಸಿದ್ರಿ. ಅಂದಮೇಲೆ ಸ್ವಾಮಿಗಳನ್ನೆಲ್ಲ ಎಂಜಲು ಮಾಡಿದ ಪಾಪ ನಮಗೆ ಬರ್ತದೆ. ಇಂತಹ ಸಾವಿರಾರು ತಪ್ಪುಗಳನ್ನು ನಾವು ಕ್ಷಣ ಕ್ಷಣಕ್ಕೆ ಮಾಡುತ್ತೇವೆ. ಅಂದಮೇಲೆ ಆದಷ್ಟು ಧರ್ಮದ ಕಡೆಗೆ ಎಷ್ಟು ಸಾಧ್ಯ ಅಷ್ಟು, ಸ್ವಾಮಿಗಳಷ್ಟು ಮಾಡೋದು ಬೇಡ, ಆಚಾರಷ್ಟು ಮಾಡೋದು ಬೇಡ, ಮಾಡಬೇಕು ಪ್ರಶ್ನೆನೇ ಇಲ್ಲ, ನಮಗಾಗಲ್ಲ ಬೇಡ, ನಮ್ಮಿಂದ ಎಷ್ಟು ಸಾಧ್ಯದ ಅಷ್ಟಾದರೂ ಧರ್ಮವನ್ನು ನಾವು
ಮಾಡಬೇಕು. ಮಕ್ಕಳೇನಾದರೂ ಬೆರಳ ಕೈಯ ಬಾಯಿಗೆ ಇಟ್ಕೊಂಡು ಎಂಜಲ್ ಮಾಡ್ತೇವೆ, ಹೋಗಿ ತೊಳ್ಕೊಂಬೋಗಿ 20 ಸಲ ಕಳಿಸ. ಏನು ದೇವ್ರು ನೀರಿಗೇನು ಕಡಿಮೆ ಮಾಡಿಲ್ಲ, ನಿಮ್ಗೆ ನೀರಿನ ಬಿಲ್ ಕಟ್ಲಿಕ್ಕೆ ಹಣ ಏನು ಕಡಿಮೆ ಮಾಡಿಲ್ಲ ಅಂದಮೇಲೆ ಕಳಿಸ್ರಿ. 1 ವರ್ಷ 20 ಸಲ ದಿವಸ ಹೋಗಿ ಬಂದ ಅಂದರೆ 2ನೇ ವರ್ಷ ಜಪ್ಪಯ್ಯ ಅಂದರೂ ಇಲ್ಲಿ ಹೋಗಲ್ಲ, ಅದು ಇಲ್ಲೇ ಹೋಗ್ಬೇಕು, ಮತ್ತು ಇಲ್ಲಂತೂ ಹೋಗಲ್ಲ ಅಂದಮೇಲೆ ಆದಷ್ಟು ಧರ್ಮ ಮಾಡಿರಿ. ಅಂತೂ ಬ್ರಹ್ಮದೇವರು ಏನು ಬಿಡ್ತಾರೆ, ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ಸ್ವಾಮಿ, ನನ್ನ ಕೆಲಸದ ಒತ್ತಡದಲ್ಲಿ ಧರ್ಮ ನನ್ನಿಂದ ಬಿಡಬಾರದು, ಸಾಧನೆ ಬಿಡಬಾರದು, ಹಾಗೆ ನನಗೆ ವರವನ್ನು ಕೊಡ್ರಿ ಅಂತ ಬ್ರಹ್ಮದೇವರು ಕೇಳ್ತಾರೆ. ಸರಿ ಆಯಿತು ಅಂಥೇಳಿ ದೇವರು ವರವನ್ನು ಕೊಟ್ಟ. ಇದು ಒಂದು ವಿಷಯ. ಇನ್ನು ಬ್ರಹ್ಮದೇವರು ಹೀಗೆ ಸೃಷ್ಟಿ ಮಾಡ್ತಾ ಇರುವಾಗ ನೋಡಿದರು ಸೃಷ್ಟಿ ಬಹಳ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿ ಗೊತ್ತಾಯ್ತು, ಸೃಷ್ಟಿ ಬಹಳ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿ ಆಗಲಿ ಹೋಗಿ ಸೃಷ್ಟಿ ಭಾಳ ಕಡಿಮೆ ಆಗ್ತಾ ಇದೆ ಅಂತ ಅನಿಸಿ ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವರು ಹೀಗೆ ಮಾಡಿದ್ರಲ್ಲ, ಮೈಥುನದ ಸೃಷ್ಟಿಯನ್ನು ಆರಂಭಿಸ್ರಿ ಅಂತ ಬ್ರಹ್ಮದೇವರಿಗೆ ದೇವರು ಹೇಳ್ತಾರೆ. ಆಗ ಬ್ರಹ್ಮದೇವರು ತಮ್ಮ ದೇಹವನ್ನೇ 2 ಭಾಗಗಳನ್ನಾಗಿ ಮಾಡಿಕೊಂಡು ಇಬ್ಬರನ್ನು ಸೃಷ್ಟಿ ಮಾಡ್ತಾರೆ. ಮೊಟ್ಟ ಮೊದಲನೇದವರು ಸ್ವಯಂಭೂಮನು, 2ನೇದವರು ಶತರೂಪಾದೇವಿ ಎನ್ನುವ ಇಬ್ಬರನ್ನು ಸೃಷ್ಟಿ ಮಾಡ್ತಾರೆ. ಯಾರು ಸೃಷ್ಟಿ ಮಾಡಿದರು? ಬ್ರಹ್ಮದೇವರು. ಹೇಗೆ ಸೃಷ್ಟಿ ಮಾಡಿದರು? ತಮ್ಮ ದೇಹವನ್ನು 2 ಭಾಗವನ್ನಾಗಿ ಮಾಡಿಕೊಂಡು ಒಂದು ದೇಹದಿಂದ ಸ್ವಯಂಭೂಮನುವನ್ನು, ದೇಹದ ಒಂದು ಭಾಗದಿಂದ ಶತರೂಪಾದೇವಿಯನ್ನು ಸೃಷ್ಟಿ ಮಾಡಿ ನೀವು ಮೈಥುನ ಸೃಷ್ಟಿಯನ್ನು ಮಾಡಿರಿ ಅಂತ ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ. ಅಂದಮೇಲೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಮೈಥುನದ ಸೃಷ್ಟಿಯನ್ನು ಆರಂಭಿಸಿದ್ದು ಸ್ವಯಂಭೂಮನು ಮತ್ತು ಶತರೂಪಾದೇವಿ, ಇವರಿಬ್ಬರು. ಸರಿ ಆಯಿತು ಅಂತ ಸ್ವಯಂಭೂಮನು ತಯಾರಾದರು, ಸೃಷ್ಟಿ ಮಾಡೋಣ ಅಂತ. ಎಲ್ಲಿ ಸೃಷ್ಟಿ ಮಾಡೋದು? ಬ್ರಹ್ಮದೇವರಿಗೆ ಕೇಳಿದರು. ಇಲ್ಲ, ಭೂಮಿ ಮೇಲೆ ಸೃಷ್ಟಿ ಮಾಡಬೇಕು. ಸರಿ ಬಂದು ನೋಡಿದರೆ ಆ ಭೂಮಿಯನ್ನು ಹಿರಣ್ಯಾಕ್ಷ ಎನ್ನುವಂಥ ಒಬ್ಬ ದೈತ್ಯ ನೀರಿನಲ್ಲಿ ಮುಳುಗಿಸಿಟ್ಬಿಟ್ಟಿದ್ದ. ಆಗ ಭೂಮಿನೇ ಇಲ್ಲ, ಎಲ್ಲಿ ಸೃಷ್ಟಿ ಮಾಡಲಿ ಅಂತ ಸ್ವಯಂಭೂಮನು ಹೋಗಿ ಬ್ರಹ್ಮದೇವರಿಗೆ ಕೇಳಿದಾಗ ಬ್ರಹ್ಮದೇವರು ದೇವರನ್ನು ಸ್ತೋತ್ರ ಮಾಡಿದಾಗ ಆಗ ಸ್ತೋತ್ರ ಮಾಡ್ತಾ ಬ್ರಹ್ಮದೇವರು ಒಂದು ಸೀನ್ತಾರೆ. ಹಿಂಗೆ ಹ್ಯಾಕ್ಚಿ ಅಂತ ಹೇಳಿ ಒಂದು ಸೀನ್ತಾರೆ. ಸೀನಿದಾಗ ಏನು ದೇವರ ಅದ್ಭುತವಾದ ಮಹಿಮಾ ನೋಡ್ರಿ. ಆ ಬ್ರಹ್ಮದೇವರು ಸೀನಿದಾಗ ಆ ಬ್ರಹ್ಮದೇವರ ಮೂಗಿನ ಹೊಳೆಯಿಂದ ದೇವರು ಒಂದು ರೂಪದಿಂದ ಹುಟ್ಟಿ ಬಂದ. ಆ ದೇವರಿಗೆ ಹೆಸರೇನೋ ವರಾಹ ಎಂದು ಹೆಸರು. ಅಂದಮೇಲೆ ನಮಗೆ ಕಂಬದಿಂದ ನರಸಿಂಹ ಬಂದ ನೆನಪಿರ್ತದೆ ಯಾವಾಗಲೂ. ಆದರೆ ಬ್ರಹ್ಮದೇವರ ಮೂಗಿನ ಹೊಳೆಯಿಂದ ಸೀನಿದಾಗ ವರಾಹ ದೇವರು ಬಂದರೂ ನಮಗೆ ಏನು ಭಾಳ ನೆನಪಿರೋದಿಲ್ಲ. ಯಾಕಂದರೆ ವರಾಹ ದೇವರಿಂದ ನಮಗೇನು ಲಾಭ ಇಲ್ಲ ಅಂತ ಅಂದ್ಕೊಂಡೀವಿ ನಾವು. ನರಸಿಂಹದೇವರಿಂದ ಆದರೂ ಅಯ್ಯೋ ನರಸಿಂಹದೇವರು ಸಿಟ್ಟಿ ಬರ್ತಾರೆ, ಹೊಡಿತಾರ ಅಂತ ಭಯ ಅದಟ್ಟೆ. ಅವರು ಕಷ್ಟ ದೂರ ಮಾಡ್ತಾರಂತೇನು ಸುಖ ಸಂತೋಷ ಇಲ್ಲ ನಮಗೆ. ನರಸಿಂಹದೇವರು ನಮಸ್ಕಾರ ಮಾಡಿಲ್ಲ ಅಂದ್ರೆ ಹೊಡೆದು ಬಿಡ್ತಾರೆ ನಮಗೆ ಎಲ್ಲಿ ಅಂತ ಭಯ ಅದ ಅನ್ನೋದಕ್ಕೆ ಅವ್ರು ನೆನಪು. ಆಮೇಲೆ ನರಸಿಂಹದೇವ್ರು ನೆನಪು ಬಂದಾಗೆಲ್ಲ ಇನ್ನೊಂದು ನೆನಪರು ವರಾಹದೇವರು. ಅವ್ರು ಹೆಂಗೆ ಹುಟ್ಟಿ ಬಂದರು? ಯಾವ ಅಪ್ಪ ಅಮ್ಮನಿಂದ ಹುಟ್ಟಿ ಬರಲಿಲ್ಲ. ಹಾಗಾದರೆ ಎಲ್ಲಿಂದ ಹುಟ್ಟಿ ಬಂದರು? ಬ್ರಹ್ಮದೇವರು ಸೀನಿದಾಗ ಅವರ ಮೂಗಿನಿಂದ ವರಾಹದೇವರು ಹುಟ್ಟಿ ಬಂದರು. ಆ ವರಾಹದೇವರಿಗೆ ಪ್ರಾರ್ಥನೆ ಮಾಡಿದಾಗ ಅವರು ಹೋಗಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಅವನು ಮುಳುಗಿಸಿಟ್ಟಿದ್ದ ಭೂಮಿಯನ್ನು ಮೇಲೆ ತಂದು ಆ ಭೂಮಿಯ ಮೇಲೆ ಸ್ವಯಂಭೂಮನು ಮತ್ತು ಶತರೂಪಾದೇವಿ ಸೃಷ್ಟಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವತ್ತಿನಿಂದ ಆ ವರಾಹದೇವರಿಗೆ ಏನಂತ ಹೆಸರು ಬಂತು? ಭೂವರಾಹ. ಭೂಮಿಯನ್ನು ರಕ್ಷಣೆ ಮಾಡಿದ್ದರಿಂದ ಅವನಿಗೇನಂತ ಹೆಸರು? ಭೂವರಾಹ. ಅಂದಮೇಲೆ ಮೊದಲಿಗಿದ್ದದ್ದು ವರಾಹ. ಭೂಮಿಯನ್ನು ರಕ್ಷಣೆ ಮಾಡಿದ ಮೇಲೆ ಆದ ಹೆಸರು ಭೂವರಾಹ. ಆ ಭೂವರಾಹ ದೇವರು ಹೇಳಿದ ಬ್ರಹ್ಮದೇವರಿಗೆ ಯಜ್ಞ ಮಾಡ್ರಿ ಅಂತ ಹೇಳಿದ. ಸರಿ ಆಯಿತು ಅಂತ ಯಜ್ಞ ಮಾಡಲಿಕ್ಕೆ ಕೂತರು. ಆದರೆ ಯಜ್ಞಕ್ಕೆ ಬೇಕಾದ ಯಾವ ದರ್ಭ, ಇಟ್ಟಿಗೆ, ಮಣ್ಣು, ತುಪ್ಪ, ಕಟ್ಟಿಗೆ, ಅಗ್ನಿ ಯಾವುದೂ ಬ್ರಹ್ಮದೇವರಿಗೆ ಸಿಗಲಿಲ್ಲ. ಆಗ ದೇವರನ್ನು ಪ್ರಾರ್ಥನೆ ಮಾಡಿದಾಗ ದೇವರೇ ತನ್ನ ವರಾಹ ರೂಪದ ದೇಹದ ರೋಮಗಳಿಂದ ತುಪ್ಪ, ಕಟ್ಟಿಗೆ, ದರ್ಭ ಎಲ್ಲವನ್ನ ಸೃಷ್ಟಿ ಮಾಡಿ ಕೊಟ್ಟ. ಅಂದಮೇಲೆ ಇವತ್ತೇನು ನಾವು ಹೋಮ ಮಾಡ್ತೀವಿ, ಆ ಹೋಮಕ್ಕೆ ಬೇಕಾದ ವಸ್ತುಗಳೆಲ್ಲ ಎಲ್ಲಿಂದ ಸೃಷ್ಟಿಯಾಗಿ ಬಂದದ್ದು? ವರಾಹದೇವರ ದೇಹದಿಂದ ಸೃಷ್ಟಿಯಾಗಿ ಬಂದದ್ದು. ಹಾಗಾಗಿ ಅವತ್ತಿನಿಂದ ಆ ವರಾಹದೇವರಿಗೆ ಏನಂತ ಹೆಸರು ಬಂತು? ಯಜ್ಞವರಾಹ ಅಂತ ಹೆಸರು ಬಂತು. ಅಂದಮೇಲೆ ಮೊದಲಿಗೆ ವರಾಹ, ಭೂಮಿಯನ್ನು ರಕ್ಷಣೆ ಮಾಡಿದ್ದರಿಂದ ಭೂವರಾಹ, ಯಜ್ಞಕ್ಕೆ ಬೇಕಾದ ಸಾಮಾನುಗಳನ್ನು ತನ್ನ ದೇಹದಿಂದ ಸೃಷ್ಟಿ ಮಾಡಿದ್ದರಿಂದ ಯಜ್ಞವರಾಹ ಅಂತ ದೇವರನ್ನು ಕರೀತಾರೆ. ಅಂದಮೇಲೆ ಇನ್ಮೇಲೆ ನಾವು ಯಾರ್ಯಾರು ಯಜ್ಞವನ್ನು ಮಾಡ್ತೀವಿ, ಹೋಮ ಮಾಡ್ತೀವಿ, ನಮ್ಮ ತಲೆ ಒಳಗೆಲ್ಲ ಏನು ಚಿಂತನೆ ಇರಬೇಕು? ಈ ಎಲ್ಲ ಸಾಮಾನುಗಳು ಯಜ್ಞವರಾಹ ರೂಪಿಯಾದ ಪರಮಾತ್ಮನ ದೇಹದಿಂದ ಬಂದದ್ದು, ಅವನು ಕೊಟ್ಟದ್ದನ್ನು ಅವನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನವನ್ನು ಮಾಡ್ತಾ ಯಜ್ಞವನ್ನು ಮಾಡಬೇಕು ಎನ್ನುವುದನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಸರಿ, ಇಷ್ಟ ಆದಮೇಲೆ ಆ ಸ್ವಯಂಭೂಮನು ಮೈಥುನ ಸೃಷ್ಟಿಯನ್ನು ಮಾಡ್ತಾ ಇರುವಾಗ
5 ಜನ ಮಕ್ಕಳಾಗ್ತಾರೆ. ಆಕೂತಿ, ದೇವಹೂತಿ, ಪ್ರಸೂತಿ ಅನ್ನೋ 3 ಜನ ಹೆಣ್ಣು ಮಕ್ಕಳಾಗ್ತಾರೆ. ಪ್ರಿಯವ್ರತ, ಉತ್ಥಾನಪಾಲ ಅಂತ 2 ಗಂಡು ಮಕ್ಕಳಾಗ್ತಾರೆ. ಅಂದಮೇಲೆ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ದೇವಹೂತಿಯನ್ನು ಕರ್ದಮ ಎನ್ನುವಂತಹ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮಾಡಿದ ಮೇಲೆ ಈಗ ಮದುವೆ ಮಾಡಿದರೆ ಇವತ್ತು ಮಾಡಿ ಸ್ವಯಂಭೂಮನು ಶತ್ರುಪಾದೇವಿ ಹೋಗೇ ಬಿಟ್ಟರು ತಮ್ಮ ಮನೆಗೆ ತಾವು. ಕಾಡಿನಲ್ಲಿ ಗಂಡನ ಮನೆಯಲ್ಲಿ ಇಬ್ಬರೇ, ಒಂದು ದೇವಹೂತಿ, ಒಂದು ಕರ್ದಮರು, ಇಬ್ಬರೇ ಇದ್ದಾರೆ. ಭಾಳ ಚೆನ್ನಾಗಿದೆ ಭಾಗ. ಇದನ್ನು ಚೆನ್ನಾಗಿ ಕೇಳಿಸ್ಕೋಬೇಕು ಎಲ್ಲರೂ. ನಿಮ್ಮೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇದನ್ನು. ಇಬ್ಬರೇ ಇದ್ದಾರೆ ಮನೆಯೊಳಗೆ. ಆ ಇಬ್ಬರೇ ಇದ್ದಾಗ ಮದುವೆ ಮಾಡಿಕೊಟ್ಟು ಹೋಗೇ ಬಿಟ್ರು. ನಾವಾಗಿದ್ದರೆ ಒಂದು 4 ದಿವಸ ಇದ್ದು ಹೋಗ್ರಿ ಅಂತ ನಮ್ಮ ಮಕ್ಕಳು ಕರೆಯೋರು. ನಾವು ಆಯ್ತು ಬಿಡು, ನಾವು ಇರ್ತೀವಿ, ಏನು ಚಿಂತೆ ಮಾಡೋ, ಫೋನದಲ್ಲಿ ನಿನ್ನ ಕೈಯಾಗ ಏನನ್ನಿದ್ರೆ ನಮ್ಗೆ ನಿಮ್ಮ ಮನೆ ಅಲ್ಲಿ ಜೇಡ್ ಹುಳ ಇದ್ದರೂ ನಂಗೆ ಫೋನ್ ಮಾಡೋಕು, ನಮ್ಮ ಅತ್ತಿ ಮನೆಗೆ ಹಿಂಗದ ಅಂತೇಳಿ ಫೋನ್ ಮಾಡೋಕೆ ನೀನು ಅಂಥೇಳಿ ಒಂದು 50 ಸಲ ಫೋನ್ ಮಾಡಿ ಎಲ್ಲ ಕೇಳಿಕೊಂಡು ಎಲ್ಲ ಮಾತಾಡೋದು. ಹಿಂಗೆ ಬಿಟ್ಟರು, ಹೋಗೇ ಬಿಟ್ರು. ಇಬ್ಬರೇ ಇದ್ದ. ಆ ಇಬ್ಬರಿದ್ದಾಗ ಏನು ಮಾಡಿದ್ರು ಕರ್ದಮರು? ಅಯ್ಯೋ ನನ್ನ ಹೆಂಡತಿ ಒಬ್ಬಕ್ಕೆ ಇದ್ದಾಳ, ಈಗಿನ ಮದುವೆ ಮಾಡ್ಕೊಂಡು ಬಂದೇಳ, ಅಂದಮೇಲೆ ಸ್ವಲ್ಪ ಎಲ್ಲ ಇನ್ಮೇಲೆ ಜಪ ಪಾರಾಯಣ ಎಲ್ಲ ಕಡಿಮೆ ಮಾಡಿ ಒಂದು ಸ್ವಲ್ಪ ಇವಳಿಗೆ ಟೈಮ್ ಕೊಡಬೇಕು. ಆಮೇಲೆ ಇವಳಿಗೆಲ್ಲ ಇಲ್ಲಿ ರೂಢಿ ಆದಮೇಲೆ ನಾನು ಬೇಕಾದರೆ ಮತ್ತು ನಂಗೆ ಜಪ ಪಾರಾಯಣ ಶುರು ಮಾಡಿದರೆ ಆಯಿತು ಅಂತ ಅಂತಿದ್ವಿ ನಾವಾಗಿದ್ದು, ಹೌದಿಲ್ಲ? ಅವ್ರೇನು ಮಾಡಿದರು ಅಂದರೆ, ಇವತ್ತು ಮದುವೆ ಆಯಿತು ಬೆಳಗ್ಗೆ, ಸಾಯಂಕಾಲ ಸ್ವಯಂಭೂಮನು ಶತ್ರುಪಾದೇವಿ ಹೊರಟು ಹೋಗ್ಬಿಟ್ರು. ನಾಳೆ ಬೆಳಗ್ಗೆ ಕರ್ದಮರು ತಪಸ್ಸು ಮಾಡ್ತಾ ಕೂತ್ಬಿಟ್ರು. ಕರ್ದಮರು ನಾಳೆ ಬೆಳಗ್ಗೆ ತಪಸ್ಸು ಮಾಡ್ತಾ ಕೂತ್ಬಿಟ್ರು. ತಪಸ್ಸು ಮಾಡ್ತಾ ಕೂತ ಕರ್ದಮರು 1000 ವರ್ಷಗಳವರೆಗೆ ತಪಸ್ಸು ಮಾಡ್ತಾ ಕೂತ್ಬಿಟ್ರು. ಇವತ್ತಿನ ಕಾಲದಲ್ಲಿ ನಾವಾಗಿದ್ದರೆ, ನೀವು ತಪಸ್ಸು ಮಾಡ್ತೀರ್ರಿ, ನಮ್ಮ ಮನ್ಯಾಗ ಹೋಗಿರ್ತೀನಿ, ನಿಮ್ದೆಲ್ಲ ತಪಸ್ಸು ಮುಗಿದ್ಮೇಲೆ ಒಂದು ಮೆಸೇಜ್ ಮಾಡಿರಿ, ನಾನು ಓಲಾ ಮಾಡ್ಕೊಂಡು ಬುರ್ರ ಅಂತ ಬಂದ್ಬಿಡ್ತೀನಿ, ಅಲ್ಲಿವರೆಗೆ ನಿಮ್ಮಷ್ಟಿಗೆ ನೀವಿರ್ರಿ, ನನ್ನಷ್ಟಿಗೆ ನಾನು ಇರ್ತೀನಿ ಅಂತ ಅಂತಿದ್ವಿ ಅಲ್ವಾ? ಇವರು ತಪಸ್ಸು ಮಾಡ್ತಾ ಕೂತ್ರೆ ಏನು ಭಾಗವತ ಹೇಳ್ತೀವಿ, ಎಷ್ಟು ಚೆನ್ನಾಗಿದೆ ಭಾಗವತ, ಭಾಳ ಚೆನ್ನಾಗಿದೆ. ತಪಸ್ಸು ಮಾಡ್ತಾ ಕೂತ್ರೆ ಅವ್ರು ಸೇವಾ ಮಾಡ್ತಿದ್ಲಂತೆ. ಇವಳು ಎಲ್ಲಿಗೂ ಹೋಗಲಿಲ್ಲ, ಅವ್ರು ಸೇವಾ ಮಾಡ್ತಾ, ಯಾವ ಗಂಡನ ಅಪ್ಪನ ಮನೆಗೆ ಹೋಗಲಿಲ್ಲ, ಏನು ಸೇವಾ ಮಾಡ್ತಾ. ಹೆಂಗೆ ಸೇವಾ ಮಾಡ್ತಿದ್ಲು ಅಂದರೆ, ವಿಸ್ರಂಭೇಣ ಆತ್ಮಶೌಚೇನ. ಮೊದಲನೇ ಗುಣ ವಿಸ್ರಂಭೇಣ ಅಂತ ಹೇಳ್ತೇವೆ, ಭಾಳ ಹೇಳಿದೆ ಭಾಗವತ. ಏನು ವಿಸ್ರಂಭೇಣ ಅಂದ್ರೆ, ತಪಸ್ಸು ಮಾಡ್ತಾ ಇರುವವರ ಇವರ ಸೇವೆಯನ್ನು ಮಾಡುವುದೇ ನನಗೆ ಇಷ್ಟವಾದದ್ದನ್ನು ದೇವರು ಕೊಡುತ್ತಾನೆ, ಇದೇ ನನ್ನ ಜೀವನದ ಗುರಿ. ಅಂದಮೇಲೆ ನನ್ನ ಗಂಡನ ಸೇವೆಯನ್ನು ಮಾಡಿಸುವುದಕ್ಕಾಗಿಯೇ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ನನ್ನ ಸೃಷ್ಟಿಗೆ ಇದೇ ಒಂದು ರೀಸನ್ನೇ ಹೊರತು ಇನ್ಯಾವ ಕಾರಣದಿಂದ ನನ್ನನ್ನು ದೇವರು ಸೃಷ್ಟಿ ಮಾಡಿಲ್ಲ. ಹಾಗಾಗಿ ನನ್ನ ಗಂಡನ ಸೇವೆ ಮಾಡುವುದೇ ನನ್ನ ಧರ್ಮ, ನಾನು ಇದನ್ನೇ ಮಾಡ್ತೀನಿ ಅಂತ ಸೇವೆ ಮಾಡ್ತಾ ಕೂತ್ಲಂತೆ. ಆತ್ಮ ಶೌಚೇನ ಮತ್ತೆ ಹೆಂಗೆ ಸೇವೆ ಮಾಡಿದ್ಲವಳು? 1000 ವರ್ಷಗಳವರೆಗೆ ಮನಸ್ಸಿನಿಂದಲೂ ದೇಹದಿಂದಲೂ ಅವಳು ಅಶುದ್ಧಿಯಾಗಲಿಲ್ಲ, ಹಾಗೆ ಸೇವೆಯನ್ನು ಮಾಡಿದಳು. ಅಂದ್ರೆ ಒಂದೇ ಶಬ್ದದಲ್ಲಿ ಹೇಳುವುದಾದರೆ, ಮನಸ್ಸಿನಿಂದಲೂ ಅವಳು ಪರಪುರುಷನನ್ನು ಬಯಸಲಿಲ್ಲ, ಹಾಗೆ ಗಂಡನ ಸೇವೆಯನ್ನು ಮಾಡಿದಳು. ಗೌರವೇಣ, ನನ್ನ ಗಂಡ ಎನ್ನುವ ಗೌರವದಿಂದ ಅವನ ಸೇವೆಯನ್ನು ಕರ್ದಮರ ಸೇವೆ ಮಾಡ್ತಾನೆ. ಇಂದ್ರಿಯ ನಿಗ್ರಹದಿಂದ ಕರ್ದಮರ ಸೇವೆಯನ್ನು ಮಾಡ್ತಾನೆ. ವಾಚ ಮಧುರಯ, ಆಗಾಗ ಕಣ್ ತೆಗಿತಿದ್ರು. ಆರಾಮಿದ್ಯಾ ಅಂತ ಕೇಳಬೇಕು. ಇದ್ದೀನಿ, ಮತ್ತೇನೋ ನಿಮ್ಮಟ್ಟಿ ನೀವು ಮಾಡಿರಿ, ಮತ್ತು ನಾವು ಏನು ಮಾಡಲಿ ಅಂತ ಹಿಂಗೆ ಅಂತಿರ್ಲಿಲ್ವಂತೆ. ವಾಚ ಮಧುರಯ, ಆಗಲೂ ನಾ ಆರಾಮಿದ್ದೆ, ನೀವು ಜಪ ಮಾಡಿರಿ, ನನ್ನ ಸಲುವಾಗಿ ಸಮಯ ವೇಸ್ಟ್ ಮಾಡಬೇಡ್ರಿ ಅಂಥೇಳಿ ಆಗಲೂ ಪ್ರೀತಿಯ ಮಾತುಗಳಿಂದ ಅವ್ರು ಸೇವಾ ಮಾಡ್ತಿದ್ಲಂತೆ. ವಿಸೃಜ್ಯ ಕಾಮಂ, ಎಲ್ಲ ಇಚ್ಛಾಗಳನ್ನು ಬಿಟ್ಟು ಅವರು ಸೇವಾ ಮಾಡ್ತಿದ್ಲಂತೆ. ದಂಭಂ ವಿಸೃಜ್ಯ, ದಂಭ ಅಂದ್ರೇನು? ಅವಿದ್ಯಮಾನ ಮಹಾತ್ಮ್ಯ ಪ್ರಕಟನಂ. ಅವ್ರು ಆಗ ಕಣ್ಣು ತೆಗಿತಿದ್ರು. ಕಣ್ಣು ತೆಗೆದು ಎಲ್ಲ ಆರಾಮದಿಲ್ಲ ಅಂತ ಕೇಳಿದ್ರೆ, ಮತ್ತೇನು ಮಾಡೋದು, ಎಲ್ಲ ನಾನೇ ಒಬ್ಬಕ್ಕೆ ಮಾಡ್ಕೊಳ್ಳೋದ, ನಿಮ್ಮಷ್ಟಿ ಅಂತೂ ನೀವು ಕೂತ್ಬಿಟ್ರೆ ನಾನೇ ಮನಿನೋ ನಾನೇ ನೋಡ್ಕೋಬೇಕು, ಹೊರಗಿಂದು ನಾನೇ ನೋಡ್ಕೋಬೇಕು ಅಂತ ಮಾಡದೇ ಇರುವ ಕೆಲಸದ ಬಗ್ಗೆ ಅಹಂಕಾರವನ್ನು ತೋರಿಸದೆ ಎಲ್ಲ ಆರಾಮದ ಇಷ್ಟೇ ಹೇಳ್ತಿದ್ಲೇ ಹೊರತು ಏನೂ ಮಾತಾಡ್ತಿರಲಿಲ್ಲ. ಹಾಗೆ ಸಾಧನೆ ಮಾಡ್ತಿದ್ಲ ಅಂತ ಸೊಕ್ಕು ಬಿಟ್ಟು ಸಾಧನೆ ಮಾಡ್ತಿದ್ಲು. ಮತ್ತೊಂದು ಭಾಳ ವಿಷಯ ಮುಖ್ಯವಾದ, ಅಘಂ ವಿಸರ್ಜ್ಯ. ಅಘಂ ಅಂದರೆ ನಿಷಿದ್ಧಾಚರಣಂ ಅಂತ ಅರ್ಥ. ನಿಷಿದ್ಧವಾದದ್ದನ್ನು ಆಚರಣೆ ಮಾಡದೆ ಗಂಡನ ಸೇವೆಯನ್ನು ದೇವಹೂತಿ ಮಾಡ್ತಿದ್ಲಂತೆ. ಉದಾಹರಣೆಗೆ ಭಾಳ ಚೆನ್ನಾಗಿದೆ ಇದು ವಿಷಯ ಅನ್ನೋದಕ್ಕೆ ಇದನ್ನು ಇಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ನಾವು ಜಪ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಅದರ ಜೊತೆಗೆ ನಿಷಿದ್ಧವಾದದ್ದನ್ನು ನಾವು ಭೋಗ ಮಾಡುತ್ತೇವೆ. ಅಂದಮೇಲೆ ಧರ್ಮನೂ ಮಾಡ್ತೀವಿ, ನಿಷಿದ್ಧವಾದದ್ದನ್ನು ಮಾಡುತ್ತೇವೆ, ಎರಡೂ ಮಾಡ್ತೀವಲ್ವ ನಾವು. ದೇವಹೂತಿ ಏನು ಮಾಡಿದ್ಲು? ಗಂಡನ ಸೇವೆ ಎಂಬ ಧರ್ಮವನ್ನು ಮಾಡಿದ್ಲು, ಮತ್ತು ಧರ್ಮ ಯಾವುದನ್ನು ನಿಷೇಧ ಮಾಡಿದೆಯೋ
ಅದನ್ನು ಮಾಡಲೂ ಇಲ್ಲ, ಅದನ್ನು ಬಿಟ್ಟಳು. ಹೀಗೆ ಅವಳು ಧರ್ಮವನ್ನು ಮಾಡಿದ್ಳು. ಇಷ್ಟು ಚೆನ್ನಾಗಿ ಧರ್ಮ ಮಾಡಿದ್ದರಿಂದ ಏನು ಫಲ ಸಿಕ್ತ ಅವಳಿಗೆ? ಸ್ವಯಂ ದೇವರೇ ಮಗನಾಗಿ ಬರುವಂತಹ ಕಪಿಲ ಎನ್ನುವ ಹೆಸರಿನಿಂದ ಮಗನಾಗಿ ಬರುವ ದೊಡ್ಡ ಭಾಗ್ಯ ಅವಳಿಗೆ ಸಿಕ್ತು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಪುಣ್ಯ ಗಳಿಸುವುದು ಒಂದು ಹಂತ ಆದರೆ, ಗಳಿಸಿದ ಪುಣ್ಯವನ್ನು ಉಳಿಸಿಕೊಳ್ಳುವುದೇನದಲ್ಲ ಅದು ಬಹಳ ದೊಡ್ಡ ಹಂತ. ಹಣ ಗಳಿಸುವುದು ಒಂದು ಹಂತ ಆದರೆ, ಆ ಹಣವನ್ನು ಹೇಗೆ ಉಳಿಸ್ಕೊಳ್ಳಬೇಕು ಅನ್ನೋ ಬುದ್ಧಿ ಇರುವವನು ಭಾಳ ದೊಡ್ಡ ಬೇಗನೆ ಶ್ರೀಮಂತನಾಗ್ತಾನೆ ಅಲ್ವಾ. ಕೇವಲ ಹಣ ಗಳಿಸಿದವನು ಶ್ರೀಮಂತನಾಗಲ್ಲ, ಗಳಿಸಿದ ಹಣವನ್ನು ಹೇಗೆ ಉಳಿಸ್ಬೇಕು ಅಂತ ಗೊತ್ತಿದ್ದವ, ಅದನ್ನು ಹೇಗೆ ಮರಿ ಹಾಕಿಸ್ಬೇಕು ಅಂತ ಗೊತ್ತಿದ್ದವ ಬಹಳ ಬೇಗ ಅವನು ಸಕ್ಸಸ್ ಮನುಷ್ಯ ಅಲ್ವಾ. ಹಾಗೆ ಪುಣ್ಯ ಹಣ ಎರಡು ಈ ಕಡೆಗೆ. ಪುಣ್ಯವನ್ನು ಗಳಿಸುವವನು ಎಂದು ಉತ್ತಮನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪುಣ್ಯವನ್ನು ಗಳಿಸಿ ಅದನ್ನು ಹೆಂಗೆ ಉಳಿಸ್ಕೊಳ್ಬೇಕು, ಅದು ಹೆಂಗೆ ಮರಿ ಹಾಕುವಂತೆ ನೋಡ್ಕೊಳ್ಬೇಕು ಅಂತ ತಿಳಿದವನೇ ಬಹಳ ಬೇಗ ಅಪರೋಕ್ಷ ಜ್ಞಾನವನ್ನು, ಈ ಕಡೆ ಹೆಂಗೆ ಇವು ಭಾಳ ಬೇಗ ಶ್ರೀಮಂತ ಆಗ್ತಾನೆ, ಹಂಗೆ ಇವು ಭಾಳ ಬೇಗ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂದರೆ, ಪುಣ್ಯವನ್ನು ಗಳಿಸುವ ಹಂತದಲ್ಲಿ ಮಾತ್ರ ಇದ್ದೇವೆ ಹೊರತು, ಆ ಪುಣ್ಯವನ್ನು ಹಣ ಗಳಿಸುವ ಹಂತದಲ್ಲಿ ಇದ್ದಂತೆ ಪುಣ್ಯ ಗಳಿಸುವ ಹಂತದಲ್ಲಿ ಇದ್ದೀವಿ ಹೊರತು, ಆ ಹಣವನ್ನು ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿಲ್ಲಲ್ಲ. ಹಾಗೆ ಪುಣ್ಯವನ್ನು ಹೇಗೆ ಉಳಿಸಿಕೊಳ್ಳಬೇಕು, ಅದನ್ನು ಹೆಂಗೆ ಮಲ್ಟಿಪೈಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅಂದಮೇಲೆ ನಾವು ಬರೀ ಕೇವಲ ಪುಣ್ಯವನ್ನು ಗಳಿಸ್ತಾ ಇದ್ದೀವಿ ಅಷ್ಟೇ. ಅರ್ಥ ಆಗ್ತಾ ಇದ್ದೇನೆ ಎಲ್ಲರಿಗೆ? ಗಳಿಸಿ ಸಂಪಾದನೆ ಮಾಡಿ ಏನು ಮಾಡ್ಲಿಕ್ಕತ್ತೀವಿ ಅದನ್ನು? ಹಿಂಗೆ ಪುಣ್ಯ ಗಳಿಸೋದು, ಹಿಂಗೆ ಅದನ್ನು ಖಾಲಿ ಮಾಡ್ಕೊಂಬಿಡೋದು, ಹಿಂಗೆ ಪುಣ್ಯ ಸಂಪಾದನೆ ಮಾಡೋದು, ಹಿಂಗೆ ಅದನ್ನು ಖಾಲಿ ಮಾಡ್ಕೊಂಬಿಡೋದು. ಅಂದಮೇಲೆ ನಮ್ಮಂಥವ್ರಿಂದ ಈಗ ನೀವೇ ಯಾರಾದರೂ ನಾಳೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಬಂತು 1ನೇ ತಾರೀಕು, 4ನೇ ತಾರೀಕಿಗೆ ಆ 1 ಲಕ್ಷ ರೂಪಾಯಿ ಎಲ್ಲ ಕುಡಿದು ತಿಂದು ಹೋಗ್ಬಿಟ್ರೆ ಏನು ಕೆಲಸ ಮಾಡಿ ಏನು ಲಾಭ? ಅಂದಮೇಲೆ ಪುಣ್ಯ ಗಳಿಸಿದ್ನಪ್ಪ ಬೆಳಗ್ಗೆಯಿಂದ ರಾತ್ರಿ ತನಕ ಗಳಿಸಿ ಮರುದಿವ್ಸ ಬೆಳಗ್ಗೆ ಹೇಳೋದ್ರೊಳಗೆ ಆ ಪುಣ್ಯದ ಅಕೌಂಟ್ ಖಾಲಿನೇ ಆಗಿಬಿಟ್ಟಿತ್ತು ಅಂದ್ರೆ, ನೀನು ಬೆಳಗ್ಗೆಯಿಂದ ರಾತ್ರಿ ತನಕ ಪುಣ್ಯಗಳ ಸಂಪಾದನೆ ಮಾಡಿ ಏನು ಮಾಡಿದೀಪ್ಪ? ಮೂರ್ಖ ಅಲ್ವಾ? ಅಂದಮೇಲೆ ನಾವೇನು ಮಾಡಬೇಕು? ಹಾಗಾದರೆ ಆ ಪುಣ್ಯ ಹೆಂಗೆ ಉಳಿಸ್ಬೇಕು ಅಂದರೆ ಏನು ಮಾಡಬೇಕು ನೋಡಿ, ಭಾಗವತ ಹೇಳ್ತಾ ಇದೆ, ಭಾಳ ಚೆನ್ನಾಗಿದೆ. ಹಾಗಾದರೆ ಸಂಪಾದನೆ ಮಾಡಿದ ಪುಣ್ಯವನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಎಂದರೆ ಹಿಂಗೆ ಮಾಡು ಅನ್ನತ್ತೆ ಭಾಗವತ. ಏನೇನು ಮಾಡು? ವಾಚ ಮಧುರಯ, ಯಾರ ಮುಂದೆಯೂ ಯಾರ ಮೇಲೆಯೂ ಉಗ್ರವಾದ, ಸಿಟ್ಟಿಗೆ ಬರುವ, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಮಾತುಗಳನ್ನು ಆಡಬೇಡ. ಆಗ ನಿನ್ನ ಪುಣ್ಯ ಉಳಿತದ ಮತ್ತು ಬೆಳೀತದ, ಎರಡಾಗ್ತದೆ. ಅಘಮ್ಮಿಸೃಜ್ಯ, ನಿಷಿದ್ಧವಾದದ್ದನ್ನು ಮಾಡಬೇಡ, ಇನ್ನೊಬ್ಬರಿಗೂ ನಿಷಿದ್ಧವಾದದ್ದನ್ನು ಮಾಡು ಅಂತ ಹೇಳಬೇಡ. ಆಗ ನಿನ್ನ ಪುಣ್ಯ ಗಳಿಸಿದ್ದು ಉಳಿತದ ಮತ್ತು ಬೆಳೀತದ. ನೋಡ, ನಾನಂತೂ ಟೊಮೊಟೊ ತಿನ್ನಲ್ಲ, ಇದು ಗೆಜ್ಜರಿ ತಿನ್ನಲ್ಲ, ನೀವು ಬೇಕಿದ್ರೆ ತಿನ್ನಿರಿ, ನಮಗೇನಿಲ್ಲ ಅಂತ ಅನ್ಬೇಡ. ನೀನು ಬೇಕಿದ್ರೆ ತಿನ್ನು ಅಂತ ಅಂತೀಯ. ಹಾಗಾದರೆ ನಿನ್ನ ಪುಣ್ಯ ನೀನು ಯಾಕೆ ಆಜ್ಞಾ ಕೊಡ್ತೀವಿ? ನಿನಗೇನು ಸಂಬಂಧದ? ಅಂದಮೇಲೆ ನೀನು ಆಜ್ಞಾ ಕೊಡಬೇಡ, ನಾವು ತಿನ್ನಂಗಿಲ್ಲ ಇಷ್ಟು ಹೇಳು. ಅವ್ರು ತಿಂತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟದ್ದು. ಅಂದಮೇಲೆ ಪುಣ್ಯ ಗಳಿಸೋದು ದೊಡ್ಡದಲ್ಲ, ಉಳಿಸ್ಬೇಕು, ಮರಿ ಹಾಕಿಸ್ಬೇಕು. ಹಾಗಾದರೆ ಏನು ಮಾಡಬೇಕು? ಪ್ರೀತಿಯ ಮಾತು ಇರಬೇಕು ಯಾವಾಗಲೂ ಬಾಯಲ್ಲಿ, ಮತ್ತು ನಿಷಿದ್ಧವಾದದ್ದನ್ನು ಆದಷ್ಟು ಕಡಿಮೆ ಮಾಡಿಬಿಡಬೇಕು. ಅಂದರೆ ಪುಣ್ಯ ಉಳಿತದ, ಪುಣ್ಯ ಬೆಳೀತದ, ಮರಿ ಹಾಕ್ತದೆ. ಅಪ್ರಮತ್ತ ಉದ್ಯತ, ಅವಳು ಮತ್ತೆ ಹೆಂಗೆ ಮಾಡಿದ್ಲು? ಯಾವಾಗಲೂ ಪ್ರಯತ್ನ ಮಾಡ್ತಾ ಗಂಡನ ಸೇವಾ ಮಾಡ್ತಿದ್ಲಂತೆ. ಅಂದಮೇಲೆ ಧರ್ಮ ಮಾಡುವುದಕ್ಕೆ ನಮ್ಮ ಪ್ರಯತ್ನ ಯಾವಾಗಲೂ ಇರಬೇಕು. ಎಷ್ಟು ಆಗ್ತದೆ ಬಿಡ್ತದೆ ಗೊತ್ತಿಲ್ಲ. ಇವತ್ತಾದಷ್ಟು ಧರ್ಮ ನಾಳೆ ಆಗಲಿಕ್ಕಿಲ್ಲ, ನಾಡ್ದು ಮತ್ತೆ ಹೆಚ್ಚಾಗ್ಬೋದು, ನಾಳೆದು ನಾಡ್ದದ್ದು ಸೇರಿ. ಆದರೆ ನಮ್ಮ ಪ್ರಯತ್ನ ಮಾತ್ರ ಧರ್ಮವನ್ನು ಮಾಡುವುದಕ್ಕೆ ನಿತ್ಯದಲ್ಲೇ ಹೆಚ್ಚೆಚ್ಚು ಇರಬೇಕು. ಆಗ ಪುಣ್ಯ ಉಳಿತದ ಮತ್ತು ಮರಿ ಹಾಕ್ತದೆ. ಅರ್ಥ ಆಗ್ತಾ ಇದೆಯಲ್ಲ ಎಲ್ಲರಿಗೆ? ಭಾಳ ಚೆನ್ನಾಗಿದೆ ಇದೆಲ್ಲ. ಪುಣ್ಯ ಉಳಿಸ್ಕೊಳ್ಳೋದ್ರೊಳಗೆ ಗಮನ ಕೊಟ್ಟರೆ ನಾವು ಬುದ್ಧಿವಂತರು. ಇಲ್ಲ ಅಂದರೆ ನಾವು ಬೇಗ ಅಪರೋಕ್ಷ ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಣ ಗಳಿಸ್ತೀನಷ್ಟೇ, ಮನೆ ತೊಗೊಳಿಕ್ಕಾಗಲ್ಲಲ್ಲ. ಹಂಗೆ ಪುಣ್ಯ ಗಳಿಸ್ತೀನಷ್ಟೇ, ಮೋಕ್ಷ ತೊಗೊಳಿಕ್ಕಾಗಲ್ಲ. ಮೋಕ್ಷ ತೊಗೊಳ್ಬೇಕಾ? ಹಾಗಾದರೆ ಪುಣ್ಯ ಉಳಿಸ್ಕೋ. ಮನೆ ಕಟ್ಟಬೇಕಾ ಬೆಂಗಳೂರೊಳಗೆ? ಹಾಗಾದರೆ ಹಣ ಸಂಪಾದನೆ ಮಾಡಿದರೆ ಮನೆ ತೊಗೊಳಿಕ್ಕಾಗಲ್ಲ. ಗಳಿಸಿದ ಹಣವನ್ನು ಉಳಿಸಿದರೆ ಮನೆ ತೊಗೊಳಿಕ್ಕಾಗ್ತದೆ. ಅರ್ಥ ಆಯ್ತಲ್ಲೇ? ಅಂದಮೇಲೆ ಹೀಗೆ ಆ ದೇವಹೂತಿ ತಾನು ಗಂಡನ ಸೇವೆಯನ್ನು ಹಗಲಿರುಳು ಮಾಡುತ್ತಾಳೆ. ಇದನ್ನೆಲ್ಲ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಜನ್ಮದೊಳಗೆ ಆಗ್ತದಂತ ಅಲ್ಲ, ನೆನಪಿದ್ರೆ ಕನಿಷ್ಠ ಇನ್ನೊಂದು ಕೋಟಿ ಜನ್ಮಗಳಾದಮೇಲಾದರೂ ಈ ಹಂತಕ್ಕೆ ದೇವರು ಮುಟ್ಟಿಸ್ತಾನೆ. ಸರಿ, ಹಿಂಗೆ ಮಾಡಿ 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 ಮೊದಲು ರಾಣಿ, ಅವಳು ಯುವರಾಣಿ ಚೆನ್ನಾಗಿ ದಪ್ಪ ಉಂಡು ಗೋಡಂಬಿ ದ್ರಾಕ್ಷಿ ದಿನ ತಿಂದು ತಿಂದು ಒಳ್ಳೆ ಗಟ್ಟಿದ್ಲು. ಈಗ ಸೇವಾ ಮಾಡಿ 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 ಕರ್ಷಿತ ವ್ರತಚರ್ಯಯ, ಅವಳು ಒಣ ಕಟ್ಟಿಗೆ ಆದಂಗೆ ಆಗ್ಬಿಟ್ಟಿದ್ಲು ಪಾಪ. ಏನು ಊಟಿಲ್ಲ ಏನಿಲ್ಲ, ಯಾರು ಮಾಡಿ? ನಾವೇ ಒಬ್ಬರಿದ್ದೀವಿ ಮನ್ಯಾಗ ಅಂದ್ರೆ ಏನು ಮಾಡ್ಕೋತೀವಿ? ಅದಿಲ್ಲ, ಅವಳಕ್ಕೆ ತಿಂದಿರ್ತೀವಿ. ಇಬ್ಬರು ಯಾರಾದರೂ ಇದ್ದರು ಅಂದ್ರೆ ನಿನ್ನ ಸಲುವಾಗಿ ಅಂತಾದರೂ ಹೇಳಿ ಮಾಡಿ ಎಲ್ಲರೂ ಊಟ ಮಾಡ್ತೀವಿ ನಾವು. ಹಾಗಾಗಿ ಇವಳು ಪಾಪ ತೆಳಗಾಗ್ಬಿಟ್ಟಿದ್ಲು. ಸರಿ, 1000 ವರ್ಷ ಆಯ್ತು.
ಆದಮೇಲೆ ಎದ್ರು ಇವರು. ಎದ್ದ ಮೇಲೆ ಏನು ಬೇಕು ಅಂತ ಆಗ ಕೇಳಿದರು ಇವಳಂದ್ರು, ಸ್ವಾಮಿ ದೇವರೇ ಮಗನಾಗಿ ಬರಬೇಕು, ಹಂಗೆ ಅನುಗ್ರಹವನ್ನು ಮಾಡಿರಿ ಅಂತ ಕೇಳ್ತಾರೆ. ಸರಿ ಅಂದ್ರೆ ಅವ್ರು, ಆಯ್ತು ದೇವರೇ ವರ ಕೊಟ್ಟನ, ಏನು ಚಿಂತೆ ಇಲ್ಲ ಅಂತ ಹೇಳಿ ಆಗ ಅವರು ಕರ್ದಮರ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ಅವಳು ಗರ್ಭವತಿ ಆಗ್ತಾಳೆ. ಸ್ವಯಂ ಜಗದೊಡೆಯನಾದ ದೇವರೇ ದೇವಹೂತಿಯ ಮಗನಾಗಿ ಬಂದ ಮೇಲೆ ಆಗ ನೋಡಿ ಎಷ್ಟು ಎಲ್ಲದಕ್ಕೂ ಬೇರೆ ಬೇರೆ ಇರ್ತದೆ, ಎಲ್ಲದಕ್ಕೂ ಬೇರೆ ಬೇರೆ. ಮಗನಾಗಿ ಬಂದ ದೇವರು ಅಷ್ಟೇ. ಬಂದ ಕೂಡಲೇ ಕರ್ದಮರು ದೇವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ, ಸ್ವಾಮಿ ನಾನು ತಪಸ್ಸು ಮಾಡಲಿಕ್ಕೆ ಹೋಗ್ತೀನಿ, ಆಜ್ಞಾ ಕೊಡು ಅಂತ ಕೇಳಿದ್ರು. ಸರಿ ಆಯಿತು ಅಂತ ಕರ್ದಮರು ಹೋಗ್ಬಿಟ್ರು ತಪಸ್ಸು ಮಾಡಲಿಕ್ಕೆ. ಯಾರಿದ್ದಾರೆ ಮನ್ಯಾಗ? ಅಮ್ಮ ಮಗ ಇಬ್ಬರೇ ಇದ್ದಾರೆ, ದೇವಹೂತಿ ಕಪಿಲ. ನಾವಾಗಿದ್ರೆ ಅಮ್ಮ ಒಂದು ಮೊಬೈಲ್ ಇಟ್ಕೊಂಡು ಒಂದು ಮೂಲೆ ಕೊಡ್ತಿದ್ಲು, ಮಗ ಒಂದು ಮೊಬೈಲ್ ಇಟ್ಕೊಂಡು ಒಂದು ಮೂಲೆ ಕೂತ್ಕೊಡ್ತಿದ್ದ. ಮುಗುದೇ ಹೋಯ್ತು, ಇಡೀ ದಿನ ಮುಗಿದು ಹೋಗ್ಬಿಡ್ತಿದ್ದೆ. ಆದರೆ ದೇವಹೂತಿ ಕೇಳ್ತಾಳೆ, ಸ್ವಾಮಿ ನಾನು ಕೆಲವು ಪ್ರಶ್ನೆಗಳಿದೆ, ಉಪದೇಶವನ್ನು ಮಾಡು ಅಂತ ಕೇಳ್ತಾಳೆ. ಸರಿ ಹೇಳಿ, ಏನಿಲ್ಲ, ಈ ಜೀವರಾಶಿಗಳಿಗೆ ಭಕ್ತಿ ಬರಬೇಕು ಎಂದರೆ, ಭಕ್ತಿ ಬೆಳಿಬೇಕು ಎಂದರೆ ಏನು ಮಾಡಬೇಕು ಅದನ್ನು ಹೇಳು ಅಂತ ದೇವಹೂತಿ ಕೇಳ್ತಾಳೆ. ಆಗ ದೇವರು ಹೇಳ್ತಾನೆ, ಭಕ್ತಿ ಬೆಳಿಬೇಕಾ, ಹೆಚ್ಚಾಗಬೇಕಾ? ಹಾಗಾದರೆ ಒಂದೆರಡು ಶ್ಲೋಕ ಹೇಳಿ ಮುಗಿಸ್ತೀನಿ ನೋಡಿ, ಭಾಳ ಚೆನ್ನಾಗಿದೆ. ನಿಷೇವಿತೇನ ಅನಿಮಿತ್ತೇನ ಭಾಗವತ ಹೇಳುತ್ತೆ, ಭಕ್ತಿ ಬರಬೇಕು, ಭಕ್ತಿ ಹೆಚ್ಚಾಗಬೇಕು. ಹಾಗಾದರೆ ಒಂದು ಅತ್ಯಂತ ಮುಖ್ಯವಾಗಿ ಮಾಡ್ರಿ. ಏನು ಮಾಡ್ರಿ? ಸ್ವಧರ್ಮೇಣ ಮಹೀಯಸ, ನಿನ್ನ ವರ್ಣಾಶ್ರಮೋಚಿತವಾದ ಧರ್ಮವನ್ನು ನೀನು ಬಿಡದೇ ಮಾಡು, ಆಗ ನಿನ್ನ ಭಕ್ತಿ ಬೆಳೆಯುತ್ತದೆ. ಇಷ್ಟೇ ಉತ್ತರ. ಅರ್ಥ ಆಯ್ತೇನೆ ಯಾರಿಗೆ? ಏನು ನನ್ನ ವರ್ಣಾಶ್ರಮೋಚಿತವಾದ ಧರ್ಮ ಯಾವುದು? ಸಂಧ್ಯಾ ವಂದನೆ, ದೇವರ ಪೂಜೆ, ಮನೆಗೆ ಬಂದ ಹಿರಿಯರ ಸೇವೆ, ಅತಿಥಿ ಅಭ್ಯಾಗತರ ಸೇವೆ, ಜ್ಞಾನಿಗಳ ಗುರುಗಳಿಗೆ ನಮಸ್ಕಾರ ಮಾಡುವುದು, ಬೆಳಗ್ಗೆ ಬೇಗ ಏಳುವುದು, ಸಂಡೆ ಅಂತೇಳಿ 10 ತನಕ ಮಲಗದೇ ಇರುವುದು, ಇದೆಲ್ಲ ವರ್ಣಾಶ್ರಮೋಚಿತವಾದ ಧರ್ಮ. ಅಪ್ಪ ಅಮ್ಮ ಗುರುಗಳು ಹಿರಿಯರು ಏನಂದರು, ಆಯಿತು ಇದು ನನಗೆ ಅವರು ಮಾಡಿದ ಆಶೀರ್ವಾದ ಅಂತ ತಿಳ್ಕೊಂಡು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡುವುದು, ಇದೆಲ್ಲವೂ ನನ್ನ ವರ್ಣಾಶ್ರಮೋಚಿತವಾದ ಧರ್ಮ. ಇದನ್ನು ನೀನು ಮಾಡ್ತಾ ಹೋಗು, ಬಿಡಬೇಡ, ನಿನ್ನ ಭಕ್ತಿ ಬೆಳೆಯುತ್ತದೆ ಅಂತ ದೇವರು ಕಪಿಲ ದೇವಹೂತಿಗೆ ಉಪದೇಶವನ್ನು ಮಾಡ್ತಾರೆ. ಇದು ಭಾಳ ಕಷ್ಟ. ದೇವರು ಏನಾದರೂ ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ, ನೀನು ತಿಂಗಳಿಗೆ ಒಂದು ಸಲ ಬದ್ರಿಗೆ ಹೋಗಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಬರಬೇಕು, ಹಿಂಗೆ 10 ವರ್ಷ ನೀನು ಮಾಡಿದರೆ ನಿನ್ನ ಭಕ್ತಿ ಬೆಳೀತದ ಅಂತ ಏನಾದರೂ ದೇವರು ಹೇಳಿದರೆ, ನಾನು ತಿಂಗಳಿಗೆ 2 ಲಕ್ಷ ಖರ್ಚು ಮಾಡಿ ವರ್ಷಕ್ಕೆ 20 ಸಲ ಬದ್ರಿಗೆ ಹೋಗಿ ಬರ್ತಿದ್ದೆ. ಯಾಕಂದ್ರೆ ನನಗೇನು ಕಡಿಮೆ ಇಲ್ಲ, ಹಣ ಇದೆ, ಬೇಕಾದಷ್ಟಿದೆ. ದೇವರು ಅದಕ್ಕೆ ಹಣದ ವಿಷಯ ಮಾತೇ ಆಡಲಿಲ್ಲ. ಇಲ್ಲೇನು ಮಾತಾಡಿದ? ವರ್ಣಾಶ್ರಮೋಚಿತವಾದ ಧರ್ಮವನ್ನು ನೀನು ಬಿಡಬೇಡ, ನಿನ್ನ ಭಕ್ತಿ ಬೆಳೆಯುತ್ತೆ. ಅದೇ ಕಷ್ಟ ನಮಗೆ. ಅಂದಮೇಲೆ ವರ್ಣಾಶ್ರಮೋಚಿತ ಧರ್ಮ ಮಾಡೋದು ಅಂದ್ರೆ ನಮಗೆ ಆಗಲ್ಲ. ಇನ್ನೆಲ್ಲ ಮಾಡ್ತೀವಿ, ಅದನ್ನು ಮಾತ್ರ ನಮ್ಗೆ ಮಾಡಲಿಕ್ಕೆ ಆಗಲ್ಲ. ಅಂದಮೇಲೆ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಹೇಳ್ರಿ, ಮೊಮ್ಮಕ್ಕಳಿಗೆ ಹೇಳ್ರಿ, ತಿಳಿಸಿ ಹೇಳ್ರಿ, ಕೂಡಿಸಿ ಮಾಡಿಸ್ಬೇಕು. ಸಂಧ್ಯಾ ವಂದನೆ ಬಿಡೋಂಗಿಲ್ಲ ಅಂದರೆ ಇಲ್ಲ, 2 ಹೊತ್ತು ಸಂಧ್ಯಾ ವಂದನೆ ಮಾಡಲೇಬೇಕು. ಏನಾದರೂ ಇರಲಿ, ಅವತ್ತು 10th ಮ್ಯಾಥ್ಸ್ ಎಕ್ಸಾಮೇ ಇರಲಿ, ಬೋರ್ಡ್ ಪೇಪರೇ ಇರಲಿ, ಬೆಳಗ್ಗೆ 4ಕ್ಕೆ ಎದ್ದು ಸಂಧ್ಯಾ ವಂದನೆ ಮಾಡಿಯೇ ಸ್ಕೂಲಿಗೆ ಹೋಗೋದು. ರಾತ್ರಿ ಬಂದಮೇಲೆ ಎಷ್ಟಾದರೂ ಟೆನ್ಷನ್ ಇರಲಿ, ಸಂಧ್ಯಾ ವರ್ಣಾಶ್ರಮೋಚಿತ ದೇವ್ರ ಪೂಜೆ ಕನಿಷ್ಠ ಸುದರ್ಶನಕ್ಕಾದರೂ ಇಟ್ಕೊಂಡು ದೇವ್ರ ಪೂಜೆಯನ್ನು ಮಾಡಲೇಬೇಕು. ಬಿಟ್ಟು ಹೋಗೋನು ಇಲ್ಲೇ ಇಲ್ಲ ಅಂದರೆ ಇಲ್ಲೇ ಇಲ್ಲ. ಏಕಾದಶಿ ಎಷ್ಟೊತ್ತು ಸಾಧ್ಯ, ಶುಗರು ಬಿ ಪಿ ಅದ ಎಷ್ಟೊತ್ತು ಸಾಧ್ಯ ಅಷ್ಟೊತ್ತು ಪ್ರಾಮಾಣಿಕವಾಗಿ ಉಪವಾಸವನ್ನು ಮಾಡಲೇಬೇಕು. ವರ್ಣಾಶ್ರಮೋಚಿತವಾದ ಧರ್ಮವನ್ನು ಬಿಟ್ಟರೆ ಇನ್ನೇನು ಮಾಡಿದರೂ ನಮಗೆ ಪುಣ್ಯ ಬರಲ್ಲ. ಒಂದು ಉದಾಹರಣೆ ಹೇಳಿ ಮುಂದೆ ಹೋಗ್ಬಿಡ್ತೀನಿ. ಇನ್ನು ಧ್ರುವರಾಜರ ಚರಿತ್ರೆ ಕೇಳೋ ಒಂದೇ ಒಂದು ಉದಾಹರಣೆ ಹೇಳಿ ಹೋಗ್ಬಿಡ್ತು. ಹೆಂಗದ ಅಂದ್ರೆ, ಈಗ ನಾನು ಮನೆಯೊಳಗೆ ಎಲ್ಲ ಮಾಡೀನಿ, ಹುಳಿ ಸಾರು ಚಟ್ನಿ ಪಲ್ಯ ಕೋಸಂಬರಿ ಎಲ್ಲ ಮಾಡೀನಿ. ಮೇಲಿನ ಭಾಗದಲ್ಲಿ ಏನೇನು ಬಡಿಸ್ತಾರೆ ಎಲ್ಲ 4 ಮಾಡಿ, 4 ಪಲ್ಯ 5 ಕೋಸಂಬರಿ 10 ಚಟ್ನಿ ಎಲ್ಲ. ಆದರೆ ಅದನ್ನು ಕಲಿಸ್ಕೊಂಡು ತಿನ್ನಲಿಕ್ಕೆ ಅನ್ನವೇ ಮಾಡಿಲ್ಲ ಅಂತಾದರೆ ಏನು ಅದನ್ನು ತಲೆ ಹಾಕ್ಕೊಂಡು ಕಟ್ಕೊಳ್ಳೋದ? ಏನು ಅದು 4 ಚಟ್ನಿ 4 ಪಲ್ಯ ಎಲ್ಲ ಅಂದಮೇಲೆ ಅವೆಲ್ಲ ವೇಸ್ಟ್ ಹೋದಿಲ್ಲ. ಹಾಗೆ ನನ್ನ ವರ್ಣಾಶ್ರಮೋಚಿತವಾದ ಧರ್ಮ ಇದು ಅನ್ನದಂತೆ. ಸಂಧ್ಯಾ ವಂದನೆ, ದೇವ್ರ ಪೂಜೆ ಇವೆಲ್ಲ ಅನ್ನ. ನಾನು ಅನ್ನವೇ ಮಾಡದೆ, ವರ್ಣಾಶ್ರಮೋಚಿತವಾದ ಧರ್ಮವನ್ನೇ ಮಾಡದೆ ನಾನು 100 ಸಲ ಬದ್ರಿಗೆ ಹೋಗಿ ಬಂದರೂ ಬಹಳ ಲಾಭ ಇಲ್ಲ. ನಾನು 20 ಸಲ ಮತ್ತು ಯಾತ್ರಾ ಮಾಡಿದರೂ ಬಹಳ ಲಾಭ ಇಲ್ಲ. ಅರ್ಥ ಆಲಿತಲ್ಲೇ? ನಾವೆಲ್ಲ ಕೋಸಂಬರಿ ಚಟ್ನಿ ಪಲ್ಯ ಇದ್ದಂಗೆ ಅದರಿಂದ ಹೊಟ್ಟೆ ತುಂಬಲ್ಲ, ಅದರಿಂದ ಪುಣ್ಯ ಭಾಳ ಬರಲ್ಲ. ಪುಣ್ಯ ಯಾವುದರಿಂದ ಬರ್ತದ, ಹೊಟ್ಟೆ ಯಾವುದರಿಂದ ತುಂಬ್ತದ? ಅನ್ನದಿಂದ ಹೊಟ್ಟೆ ತುಂಬ್ತದೋ ಇಲ್ಲ. ಹಾಗೆ ವರ್ಣಾಶ್ರಮೋಚಿತವಾದ ಧರ್ಮದಿಂದಲೇ ಪುಣ್ಯ ಬರ್ತದೆ. ಆ ವರ್ಣಾಶ್ರಮೋಚಿತವಾದ ಧರ್ಮಕ್ಕೆ ಸಹಾಯಕವಾಗಿ ಯಾತ್ರಾನೋ ಶ್ರಾದ್ದನೋ
ಉಪವಾಸನೋ ಅಪೋಪದಾನವೋ ಇವೆಲ್ಲ ಅದಕ್ಕೆ ಚಟ್ನಿ ಪಲ್ಯ ಆದಂತೆ ಸೇರಿಕೊಳ್ತದೆ ಹೊರತು ಅದೇ ಮುಖ್ಯ ಅಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅಂದಮೇಲೆ ಯಾತ್ರಾಕ್ಕೆ ಹೋದಾಗಂತೂ ಯಾರೂ ಸಂಧಾನ ಮಾಡಲ್ಲ. ಮನೆಯಾಗಿದ್ದಾಗನ ಮಾಡ್ತಿರ್ತಾರೆ ಕನಿಷ್ಠ. ಯಾತ್ರಾಕ್ಕೆ ಹೋದಾಗಂತೂ ಅಲ್ಲಿ ಓಡಾಡಿ ಅವ ಹೆಂಗೆ ತೆಗಿಸ್ಬಿಟ್ಟಿರ್ತಾನೆ ಬಸ್ನವ, ಕೂತು ಮೊಣಕಾಲು ನೋವಾಗಿ ಪಾದ ಬಾತು ಸುಸ್ತಾಗಿ ಅಲ್ಲಿ ಸಂಧ್ಯಾವನ್ನ ನಮ್ಮಪ್ಪನೂ ಆಣೆ ಮಾಡ್ಲಿಕ್ಕೆ ಸಾಕು. ಅಂದಮೇಲೆ ಭಾಗವತ್ ಹೇಳೋದನ್ನು ಅರ್ಥ ಮಾಡಿಕೊಡ್ರಿ. ಇವೆಲ್ಲ ಮಾಡೇ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. ಆದರೆ ಎಂದಿಗೂ ವರ್ಣಾಶ್ರಮೋಚಿತವಾದ ಧರ್ಮವನ್ನು ಬಿಡಬೇಡಿ. ಇದು ಒಂದು. ಇನ್ನೊಂದು ಮಾತು ಹೇಳಿ ಧ್ರುವರಾಜರ ಚರಿತ್ರೆ ಕೇಳಿಬಿಡೋಣ. ಭಾಳ ಜನ ಏಕಾದಶಿ ಮಾಡಲ್ಲ, ಆದರೆ ಸೋಮವಾರ ಸಾಯಂಕಾಲ ಏನು ತಿನ್ನಲ್ಲ ಅಂತಂತಾರೆ ಕೆಲವರು. ಇವತ್ತು ಮಂಗಳವಾರ ಅಲ್ರಿ ಆಚಾರ, ನಾವು ರಾತ್ರಿ ಊಟ ಮಾಡಲ್ರಿ ಅಂತಂತಾರೆ ಕೆಲವರು. ಅಂದಮೇಲೆ ವಾರದಲ್ಲಿ ರಾತ್ರಿ ಊಟ ಬಿಡ್ತಾರೆ ಕೆಲವರು, ಆದರೆ ಏಕಾದಶಿ ಮಾಡುವುದಿಲ್ಲ. ನಮ್ಮ ಸಿದ್ಧಾಂತ ಏನು ಹೇಳ್ತೇನೆ, ನಿಮ್ಗೆ ಏನು ಸರಿ ಅನ್ನಿಸ್ತೋ ಅದೇ ಮಾಡಿರಿ. ಕೃಷ್ಣ ಗೀತಾ ಎಲ್ಲ ಉಪದೇಶ ಮಾಡಿ ಕೊನೆಯ 18ನೇ ಅಧ್ಯಾಯದ ಕೊನೆಗೆ ಒಂದು ಮಾತು ಹೇಳ್ತಾನೆ. ಎಷ್ಟು ಅಧ್ಯಾಯದ ಗೀತಾ? 18 ಅಧ್ಯಾಯದ 18ನೇ ಅಧ್ಯಾಯದ ಕೊನೆಗೆ ಕೃಷ್ಣ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ? ಯಥೇಚ್ಛಸಿ ತಥಾ ಕುರು. ನೋಡಪ್ಪ, ಹೇಳೋದಿಷ್ಟು ಹೇಳಿನಿ. ಯಥಾ ಇಚ್ಛಸಿ ತಥಾ ಕುರು. ನಿನಗೆ ಹೆಂಗೆ ಇಷ್ಟ ಅನ್ನಿಸ್ತು ಹೇಳೋದು ನನ್ನ ಕರ್ತವ್ಯ. ಕೇಳಿ ನೀನು ಶರಣ ಬಂದೀನಿ ಸ್ವಾಮಿ ಹೇಳು ಅಂತ ಕೇಳಿದ್ದಕ್ಕೆ ಹೇಳಿನಿ. ಇದ್ರ ಮ್ಯಾಲೆ ನಿನಗೆ ಹೆಂಗೆ ಇಚ್ಛಾ ಬರ್ತದ ಹಂಗೆ ಮಾಡು ಅಂತ ಕೃಷ್ಣನೇ ಹೇಳಿದ ಮೇಲೆ ಇನ್ನು ನಾವೆಲ್ಲ ಏನು ಅಂದಮೇಲೆ ಒಂದು ಮಾತು ಹೇಳ್ತೇವೆ. ಹಾಗಾಗಿ ಧರ್ಮವನ್ನು ಆದಷ್ಟು ಬಿಡಬೇಡಿ, ಧರ್ಮವನ್ನು ಆದಷ್ಟು ಎಲ್ಲರೂ ಮಾಡಿರಿ. ಅದರಲ್ಲೂ ವರ್ಣಾಶ್ರಮೋಚಿತವಾದ ಧರ್ಮವನ್ನು ಬಿಡದೇ ಮಾಡಲೇಬೇಕಾದ ನಮ್ಮ ಕರ್ತವ್ಯ. ಸರ್, ಇಷ್ಟ ಆಯ್ತಾ? ಸರ್, ಇನ್ನು ಇಷ್ಟೆಲ್ಲ ದೇವರು ಹೇಳಿದ. ಸರಿ ಆಯಿತು ಅಂತ ದೇವಹೂತಿ ನಮಸ್ಕಾರ ಮಾಡಿದ್ಲು. ಆಮೇಲೆ ಕಪಿಲರು ತಾವು ಸಾಧನೆಗಾಗಿ ಹೋದರು, ದೇವಹೂತಿಯು ಸಾಧನೆಗಾಗಿ ಹೋದಲು. ಇದು ಒಂದು. ಇನ್ನು ಇಷ್ಟು ಮುಗಿದ ಮೇಲೆ ಇನ್ನು 4ನೇ ಮತ್ತು 5ನೇ ಸ್ಕಂದದಲ್ಲಿ 4ನೇ ಸ್ಕಂದದಲ್ಲಿ ಮೊದಲಿಗೆ ರುದ್ರದೇವರು ಮತ್ತು ದಕ್ಷ ಪ್ರಜಾಪತಿಯ ಚರಿತ್ರೆ ಬರುತ್ತೆ. ರುದ್ರದೇವರು ದಕ್ಷ ಪ್ರಜಾಪತಿಯ ಆ ಚರಿತ್ರೆಯಲ್ಲಿ ಅಹಂಕಾರ ಎಷ್ಟು ಕೆಟ್ಟದ್ದು ಎನ್ನುವುದನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತೆ. ರುದ್ರದೇವರು ಒಂದು ಋಷಿಮುನಿಗಳೆಲ್ಲ ಸೇರಿ ಯಜ್ಞವನ್ನು ಮಾಡ್ತಿರ್ತಾರೆ. ಮಾಡ್ತಾ ಇರುವಾಗ ದಕ್ಷ ಪ್ರಜಾಪತಿ ಬಂದ. ರುದ್ರದೇವರು ಬ್ರಹ್ಮದೇವರು ಎಲ್ಲ ಕೂತಿದ್ರು ಆಸನದಲ್ಲಿ. ದಕ್ಷ ಪ್ರಜಾಪತಿ ಬಂದಾಗ ಎಲ್ಲರೂ ಎದ್ದು ನಿಂತರು, ರುದ್ರದೇವರು ಮಾತ್ರ ಎದ್ದು ನಿಲ್ಲಲಿಲ್ಲ. ಆಗ ನೋಡಿ ಮನುಷ್ಯನ ಸ್ವಭಾವ ನೋಡಿ ಹೇಗಿದೆ. ಆಗ ಎಲ್ಲ 1000 ಜನ ಇದ್ದಾರೆ, 1000 ಜನ ಎದ್ದು ನಿಂತು ನಮಸ್ಕಾರ 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 ಅಂತಂದು. ಇಬ್ಬರೇ ನಮಸ್ಕಾರ ಮಾಡಿಲ್ಲ. ಯಾರು? ಒಬ್ಬರು ಬ್ರಹ್ಮದೇವರು, ಮತ್ತೊಬ್ಬರು ರುದ್ರದೇವರು. ಎದ್ದು ನಿಲ್ಲೆಲ್ಲ ನಮಸ್ಕಾರ ಮಾಡಿ ಹಿಂಗೆ ಬಂದ್ರ ಎಲ್ಲರೂ ಎದ್ದು ನಿಂತು ಅಲ್ಲಿ ಕೂತಿದ್ರು. ರುದ್ರದೇವರು ಬ್ರಹ್ಮದೇವರು ಇಲ್ಲಿಂದ ಅಲ್ಲಿ ಹೋಗೋ ತನಕ ಎಲ್ಲರೂ ಎದ್ದು ನಿಂತಾರ, ನಮಸ್ಕಾರ ಅನ್ಲಿಕ್ಕತ್ತಾರ, ನೋಡಿ ಸ್ಮೈಲ್ ಕೊಡ್ಲಿಕ್ಕತ್ತಾರ. ಅಲ್ಲಿ ಮೂಲೆಯಲ್ಲಿ ಆ ಬಿಲ್ಡಿಂಗ್ ಎದುರಿಗೆ ಬ್ರಹ್ಮದೇವರು ರುದ್ರದೇವರು ಕೂತಾರೆ. ಅವರಿಬ್ಬರು ಮಾತ್ರ ಎದ್ದು ನಿಲ್ಲಿಲ್ಲ. ಬ್ರಹ್ಮದೇವರು ಉತ್ತಮರು ಎದ್ದು ನಿಲ್ಲಿಲ್ಲ, ರುದ್ರದೇವರು ತಾರತಮ್ಯದಲ್ಲಿ ಉತ್ತಮರು, ಹಾಗಾಗಿ ಎದ್ದು ನಿಲ್ಲಿಲ್ಲ. ಆದರೆ ದಕ್ಷ ಪ್ರಜಾಪತಿಯ ಮಗಳೇ ದಾಕ್ಷಾಯಿಣಿ, ಅವಳನ್ನು ರುದ್ರದೇವರು ಕೊಟ್ಟು ಮದುವೆ ಮಾಡಿದ್ದ. ಹಾಗಾಗಿ ನಮ್ಮ ಅಳಿಯ ಅಂತ ದಕ್ಷ ಪ್ರಜಾಪತಿಗೆ ಅಂದಮೇಲೆ ದಕ್ಷ ಪ್ರಜಾಪತಿ ಸಿಟ್ಟು ಬಂತು. ಇಷ್ಟು ಜನ ಎದ್ದು ನಿಂತು ನಂಗೆ ಮರ್ಯಾದೆ ಮಾಡಿದ್ದಾರೆ, ಆದರೆ ಈ ನಮ್ಮ ಅಳಿಯ ನನಗೆ ಎದ್ದು ನಿಂತು ಮರ್ಯಾದೆ ಮಾಡಲಿಲ್ಲ ಅಂದಮೇಲೆ ಇಡೀ ಸಭೆಯಲ್ಲಿ ನನಗೆ ಅವಮಾನ ಆಯಿತು ಅಂತ ದಕ್ಷ ಪ್ರಜಾಪತಿಗಳು ತಿಳ್ಕೊಂಡ್ರು. ಏನು ಮನುಷ್ಯನ ಸ್ವಭಾವ ನೋಡ್ರಿ ಹೆಂಗದಲ್ಲ. 10 ಜನ ಮರ್ಯಾದೆ ಕೊಟ್ಟರೆ ಅವನಿಗೆ ಸಂತೋಷ ಆಗಲ್ಲ, ಒಬ್ಬ ಮರ್ಯಾದೆ ಕೊಡಲಿಲ್ಲ ಅಂದರೆ ದುಃಖ ಆಗ್ತದೆ, ಚಿಂತೆ ಮಾಡ್ಲಿಕ್ಕೆ ಶುರು ಮಾಡೋದು. ಇದು ಮನುಷ್ಯನ ಸ್ವಭಾವ. ನಾವು ಯಾವಾಗ ಇದನ್ನು ಬದಲಾಯಿಸ್ಕೊಳ್ತೀವಿ ನೋಡ್ರಿ, ಆಗ ನಾವು ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ. ಹೋದ್ರು ಆಯ್ತು ಬಿಡ, ಅವೊಬ್ಬ ಕೊಡಲಿಲ್ಲ ಅಂದ್ರೇನೆ ಅವೇನ ದೊಡ್ಡನ, 10 ಜನ ಮರ್ಯಾದೆ ಕೊಡ್ಲಿಕ್ಕತ್ತಾರ ನಂಗೆ ಅಂತ. ಅದನ್ನು ದೊಡ್ಡದು ಯಾರು ಮಾಡ್ಕೋತಾರೆ ನೋಡ್ರಿ, ಅವನಷ್ಟು ಸುಖವಂತ ಮತ್ತೊಬ್ಬನಿಲ್ಲ ಅಲ್ವಾ? ಅರ್ಥ ಆಯ್ತಲ್ಲೇನು ಯಾರಿಗೆ? ನಮ್ದೆಲ್ಲ ಹಣೆ ಬರ ಹಿಂಗೆ ಅದು. ನನ್ನ ಹಿಡ್ಕೊಂಡು ಹೋಳಿಗೆ ಕಡುಬು ಎಲ್ಲ ಮಾಡ್ಯಾರ, ಎಲ್ಲ ಭಾರಿ ಆಗ. ಸಾರೊಳಗೆ ಉಪ್ಪು ಹಾಕಿಲ್ಲ ಇಷ್ಟೇ. ಎಲ್ಲ 2 ಸ್ವೀಟ್ ಮಾಡ್ಯಾರ, 2 ಪಲ್ಯ ಮಾಡ್ಯಾರ, 2 ಕೋಸಂಬರಿ ಮಾಡ್ಯಾರ, ರಂಗೋಲಿ ಹಾಕ್ಯಾರ, ದೀಪ ಹಚ್ಚಿಟ್ಟಾರ, ಆಚಾರ ಅಂತ 20 ಸಲ ಸಾವಕಾಶ ಕೊಡ್ರಿ ಅಂತ ಹೇಳ್ಯಾರ, ಎಲ್ಲ ಮಾಡ್ಯಾರ. ಸಾರಿಗೆ ಉಪ್ಪು ಹಾಕಿಲ್ಲ. ನಾನು ಊಟ ಮುಗಿದ ಮ್ಯಾಲೂ ಮರುದಿವ್ಸ ಮನೆಗೆ ಹೋದ ಮ್ಯಾಲೂ ಅವ್ರಿಗೆ ಫೋನ್ ಮಾಡಿ ಎಲ್ಲ ಚೆನ್ನಾಗಿತ್ತು, ಸಾರಿಗೆ ಒಂದು ಉಪ್ಪು ಹಾಕಿರಲಿಲ್ಲ, ಅಷ್ಟು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಅಂತೀನಿ. ಅಂದರೆ ನನಗೆ ಹೋಳಿಗೆ ಕಡುಬು ಇಷ್ಟೆಲ್ಲ ತಿಂದದ್ದು ತೃಪ್ತಿ ಅನುಭವಿಸಿ ಅದೊಂದು ಸಾರಿನ ದೋಷ ಬಿಟ್ಬಿಟ್ಟಿದ್ರೆ ನಾನು ದೊಡ್ಡವಾಗ್ತಿದ್ದೆ. ನಾನೇನು ಮಾಡಿದೆ? ಇಷ್ಟೆಲ್ಲದರ ಸಂತೋಷವನ್ನು ಅನುಭವಿಸದೆ
ಸಾರಿನಲ್ಲಿರುವ ಒಂದು ದೋಷವನ್ನೇ ದೊಡ್ಡದು ಮಾಡ್ತೀನಿ, ಅದನ್ನು ನೆನಪಿಟ್ಕೊಂಡು ಒದ್ದಾಡ್ತೀನಿ ಅಂದರೆ ನನ್ನಂಥ ಮೂರ್ಖ ನನ್ನನ್ನು ಯಾರು ಸಂತೋಷಪಡಿಸ್ಲಿಕ್ಕೆ ಸಾಧ್ಯ ಅಲ್ವಾ? ನನಗೆ ನಾನೇ ಸಂತೋಷಪಡಿಸ್ಕೊಳ್ಬೇಕೇ ಹೊರತು ಹೊರಗಿನ ವ್ಯಕ್ತಿ ಎಷ್ಟಂತ ನನ್ನನ್ನು ಸಂತೋಷಪಡಿಸ್ಲಿಕ್ಕೆ ಸಾಧ್ಯದ ಅಲ್ವಾ? ಅಂದಮೇಲೆ ಭಾಗವತ ಏನು ಹೇಳ್ತಾ ಇದೆ, ರುದ್ರದೇವರ ಲಕ್ಷ ಪ್ರಜಾಪತಿ ಚರಿತ್ರೆ ಏನು ಹೇಳ್ತಾ ಇದೆ ಅಂದರೆ, ನೀನು ಇನ್ನೊಬ್ಬರ ಮೇಲೆ ನಿನ್ನ ಸಂತೋಷವನ್ನು ಅವಲಂಬಿಸಿಕೊಂಡಿ ಅಂದರೆ ಡಿಪೆಂಡ್ ಆದರೆ, ಇನ್ನೊಬ್ಬರಿಂದ ನೀನು ಸಂತೋಷ ಪಡುವುದು ನೀನು ಆದರೆ ನೀನು ಎಂದೆಂದಿಗೂ ಜೀವನದೊಳಗೆ ಸಂತೋಷದಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. 4ನೇ ಸ್ಕಂದ ಹೇಳೋ ಮಾತು. ಅಂದಮೇಲೆ ನಿನ್ನ ಸಂತೋಷವನ್ನು ನೀನು ಹುಡುಕೋಬೇಕು ಹೊರತು ಇನ್ನೊಬ್ಬರು ಎಷ್ಟು ದಿನ ಅಂತ ನಿನ್ನನ್ನು ಸಂತೋಷಪಡಿಸ್ಲಿಕ್ಕೆ ಸಾಧ್ಯ. ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಇವೆಲ್ಲ ಮಾತುಗಳು. ಇದೇ ಮಾತು ಇಂಗ್ಲೀಷ್ ಒಳಗೆ ಯಾರೋ ಒಬ್ಬ ಅಮೇರಿಕಾದವ ಇಂಗ್ಲೆಂಡ್ದವ ಇಂಗ್ಲೀಷ್ ಒಳಗೆ ಲ್ಯಾಪ್ಟಾಪ್ ಒಳಗೆ ಬರೋದು ಹಾಕಿದ ಅಂದರೆ ನಮಗೆ ಭಾರಿ ಮಾತು ಅಂತಂದ್ವಿ. ಭಾಗವತ ನಮಗೆ ಹೇಳಲಿಕ್ಕತ್ತದಲ್ಲ, ಭಾಗವತನೇ ಅಲ್ಲ ಅಂತ ಅನ್ನಿಸ್ತದೆ ನಮಗೆ. ಇದು ದೊಡ್ಡದು ಅಂತ ಅನ್ಸೋದು. ಅಂದಮೇಲೆ ದಕ್ಷ ಪ್ರಜಾಪತಿ ಇಷ್ಟು ಜನ ಮರ್ಯಾದೆ ಕೊಟ್ಟದ್ದು ಸಂತೋಷ ಕೊಡಲಿಲ್ಲ. ಒಬ್ಬ ಅಳಿಯರಾದ ರುದ್ರದೇವರು ಮರ್ಯಾದೆ ಕೊಡೋದಕ್ಕೆ ಅವರಿಗೆ ಸಿಟ್ಟು ಬಂತು. ಬೈತಾರೆ ಬೈತಾರೆ ಬೈತಾರೆ, ಶಾಪಗಳಾಯಿತು, ವರಗಳಾಯಿತು, ಎಲ್ಲ ಆಯಿತು. ಹೋಗ್ಬಿಟ್ರು ದಕ್ಷ ಪ್ರಜಾಪತಿಗಳು. ಸಿಟ್ಟಿಗೆ ಬಂತು. ರುದ್ರದೇವರು ಹೋಗ್ಬಿಡ್ತಾರೆ. ಏನು ಮಾತಾಡಲಿ? ಇಷ್ಟಾದರೂ ರುದ್ರದೇವರು ಒಂದು ಮಾತಾಡಲಿ. ಎಷ್ಟು ಸಂಯಮ ನೋಡಿ, ಇಂದ್ರಿಯ ನಿಗ್ರಹ. ಒಂದು ಮಾತಾಡಲಿಲ್ಲ ರುದ್ರದೇವರು. ಹೋದರು. ಆಮೇಲೆ ದಕ್ಷ ಪ್ರಜಾಪತಿ ಸಿಟ್ಟು ಕಡಿಮೆ ಆಗಲಿಲ್ಲ. ಏನಾದರೂ ಮಾಡಿ ಇನ್ನೂ ನಾವು ಅವಮಾನ ಮಾಡ್ಬೇಕು ನಮ್ಮ ಅಳಿಯನಿಗೆ ಅಂತ ಕಾದು ಅವರೇ ಒಂದು ಯಜ್ಞ ಮಾಡ್ತಾರೆ. ಈ ಸಲ ಮಾಡಿ ಎಲ್ಲರನ್ನ ಕರೆದ್ರು. ಅಳಿಯ ಮತ್ತು ಮಗಳನ್ನು ಕರೆಯಲಿಲ್ಲ. ನೋಡ್ರಿ, ಅಹಂಕಾರ, ಕೋಪ ಎಷ್ಟು ವಾರ್ಸಿಕೆ. ಭಾಳ ಅಹಂಕಾರ ಇದೆ ನಮಗೆಲ್ಲ. ನನ್ನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಅಹಂಕಾರ. ನನಗೆ ಇವರಿಂದ ಒಳ್ಳೆಯದಾಗ್ತಿದ್ದರೆ ನಾನು ಅವರನ್ನು ಮಾತಾಡಿಸ್ತೀನಿ, ಮರ್ಯಾದೆ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಈ ವ್ಯಕ್ತಿಯಿಂದ ನನಗೆ ಒಳ್ಳೆಯದಾಗಲ್ವಾ? ಹಾಗಾದರೆ ಅವ್ರು ಯಾರೋ ನಾನು ಯಾರೋ, ಅವ್ರಿಗೆ ಎಷ್ಟೇ ದೊಡ್ಡವರಾದರೂ ನನಗೂ ಅವರಿಗೂ ಸಂಬಂಧ ಇಲ್ಲ. ಇದು ನಮ್ಮ ಮೆಂಟ್ಯಾಲಿಟಿ, ಇದು ನನ್ನ ಲಕ್ಷಣ. ಭಾಗವತ ಹೇಳ್ತಾ ಇದೆ. ದಕ್ಷ ಪ್ರಜಾಪತಿ ಕರೀಲಿಲ್ಲ ಇಬ್ಬರನ್ನ, ಎಲ್ಲರನ್ನ ಕರೆದು. ರುದ್ರದೇವರು ನಮ್ಮಂಥವ್ರಾಗಿದ್ದರೆ ಚಿಂತೆ ಮಾಡ್ತಿದ್ರು. ನಾನಾಗಿದ್ದರೆ ಅಯ್ಯೋ ನೋಡ್ರಿ ನಮ್ಮ ಮನೆ ಫಂಕ್ಷನ್ ಅದ ಕರೆದಿಲ್ಲ ನೋಡ್ರಿ ಎಂದು ದುಃಖ ಪಡ್ತಿದ್ದೆ. ರುದ್ರದೇವರು ಅವರೇ ವೈರಾಗ್ಯ ಶಿಖಾಮಣಿಗಳು. ಎಲ್ಲ ಬೇಡ ಅಂತೇಳಿ ಚರ್ಮ ಉಟ್ಕೊಂಡು ಚರ್ಮ ಹೊತ್ಕೊಂಡು ಕೈಲಾಸದೊಳಗೆ ಚಳಿ ಒಳಗೆ ಕೂತ ಜಪ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಯಾವ ಬೇಕಿದೆಲ್ಲ ಅಲ್ಲೇನ. ಅಂದಮೇಲೆ ಅವ್ರು ಏನು ಚಿಂತೆ ಮಾಡಲಿಲ್ಲ. ಆದ್ರೆ ದೇವರು ಎಲ್ಲರನ್ನೂ ಸುಖವಾಗಿ ಇಡ್ಲಿಕ್ಕೆ ಬಿಡೋದಿಲ್ಲ. ಆ ರುದ್ರದೇವರಿಗೆ ಯಾವ ಚಿಂತೆ ಇಲ್ಲದೆ ಇದ್ದರೂ ರುದ್ರದೇವರ ಮಡದಿಯಾದಂತಹ ದಾಕ್ಷಾಯಣಿಗೆ ಚಿಂತೆ ಮಾಡಲಿಕ್ಕೆ ಶುರು ಮಾಡಿ. ಮನೆಯೊಳಗೆ ಯಾರೋ ಒಬ್ಬರು ಇಂಥವ್ರು ಇರ್ತಾರೆ. ಅವರು ತಾವೂ ಸುಖದಿಂದ ಇರಲಿಕ್ಕೆ ಆಗಲ್ಲ. ಅವ್ರಿಗೆ ಇಡೀ ಮನೆಯನ್ನೆಲ್ಲ ಚಿಂತೆ ಮಾಡಿ ಜಗಳಾಡುವಂತೆ ಮಾಡಿ ಒದರಾಡುವಂತೆ ಮಾಡಿದ್ರೇ ಅವ್ರಿಗೆ ಅವತ್ತು ತಿಂದಿದ್ದು ಅವ್ರಿಗೆ ಕರಗ್ತದೆ. ಇಲ್ಲ ಅಂದರೆ ಅವ್ರಿಗೆ ಕರಗಲ್ಲ. ಇಂಥವ್ರು ಯಾರೋ ಒಬ್ಬರು ಇದ್ದೇ ಇರ್ತಾರೆ ಮನ್ಯಾಗ. ರುದ್ರದೇವರು ಸುಮ್ಮ ಕೂತರು. ಇಲ್ಲ ಅಂದರೆ ಇಲ್ಲ ಬಿಡು, ಏನು ಚಲೋ ಆಯ್ತು, ಅಟ್ಟೆ ಜಪ ಆಗ್ತದೆ. ಕರೆದಿದ್ರೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿ ಬಾ, ಅವ್ರು ಊಟಕ್ಕೆ ಹಾಕಿದಾಗ ಊಟ ಮಾಡು, ಅಷ್ಟೊತ್ತು ಕಾಯ್ತಾ ಕೊಡು, ಇವು ಮಕ್ಕಳು ಅಳು ಅಷ್ಟರೊಳಗೆ ಅವ್ರನ್ನ ಸಮಾಧಾನ ಮಾಡೋದಾ, ಇವ್ರು ಮಾತಾಡ್ಸೋದಾ, ತಲೆ ಬ್ಯಾನೆ ಸರ್ ಚಲೋ ಆಯ್ತು ನಡಿ ಅಂತ ಆರಾಮಿದ್ರು ರುದ್ರದೇವರು. ದಾಕ್ಷಾಯಣಿ ರುದ್ರದೇವರ ಮಡದಿ, ಅಯ್ಯೋ ನಮ್ಮಪ್ಪ ಅಮ್ಮ ನಮ್ಮನ್ನು ಕರೆದಿಲ್ಲ, ಕರೆಯದೇ ಇದ್ರೆ ಏನಾಯಿತು, ಅಪ್ಪ ಅಮ್ಮನ ಮನೇಲೇ ಅಲ್ಲ, ಯಾವಾಗಾದರೂ ಹೋಗ್ಬೋದು, ಕರಿಬೇಕೆ ನಮಗೆ ಅವ್ರ ನಮ್ಮದೇ ಮನೆ ಅದು, ನಾ ಹೋಗ್ತೀನಿ ಅಂತ ದಾಕ್ಷಾಯಣಿ. ಬೇಡ ಈಗ ಹೋಗಬೇಡ, ಸಿಟ್ನ್ಯಾಗಿದ್ದಾರೆ ಅವರು, ಈಗ ಹೋದ ಜಗಳ ಇನ್ನೂ ಹೆಚ್ಚಾಗ್ತದೆ, ನಾವೊಂದು ಮಾತನ್ನು ಅವರೊಂದು ಮಾತನ್ನು, ಇನ್ನೊಂದು 2 ವರ್ಷ ಸುಮ್ಮ ಇದ್ಬಿಡು. ಈ ಸಿಟ್ಟು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತದೆ. ಕಾಲ ಎಲ್ಲವನ್ನು ಬದಲಾಯಿಸ್ತದೆ. ಆಮೇಲೆ ಬದಲಾದ ಮೇಲೆ ಒಂದು ದಿವಸ ಹೋಗಿ ಮಾತಾಡಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಸಾಯಂಕಾಲ ತನಕ ಇದ್ದು ಬರೋಣ ಅಂತ, ಅಲ್ಲಿವರೆಗೆ ಹೋಗಬೇಡ ಅಂತ ಎಷ್ಟು ತಿಳಿಸಿ ಹೇಳ್ತು. ಕೇಳಿಲ್ಲ ದಾಕ್ಷಾಯಣಿ. ಮನುಷ್ಯನಿಗೆ ಕೇಳಿ ಬಿಡೋದಿಲ್ಲ. ಕರ್ಮ ದೈವ ಹಂಗೆ ಮಾಡಿಸ್ಬಿಡ್ತು. ಬೇಡ ಅಂತ ರುದ್ರದೇವರು ಹೋಗ್ತೀನಿ ಅಂತ ಇವರು. ಆಗ ದಾಕ್ಷಾಯಣಿ ನೋಡಿ ಒಂದು ಮಾತಂತಾಳೆ ರುದ್ರದೇವರು, ಸ್ವಾಮಿ ಇಷ್ಟೆಲ್ಲ ಆದದ್ದು ನಿಮ್ಮಿಂದೆ, ನಿಮ್ಮದೇ ತಪ್ಪು ಅಂತ ದಾಕ್ಷಾಯಣಿ ಶುರು ಮಾಡ್ತಾರೆ. ಯಾಕೆ ರುದ್ರದೇವ್ರಿಗೆ? ಏನು ನಮ್ಮಪ್ಪ ಬಂದಾಗ ಎತ್ತ ನಿಂತು ನಮಸ್ಕಾರ ಮಾಮ ಅಂತ ಒಂದು ಅಂದುಬಿಟ್ಟಿದ್ರೆ ಏನು ಗಂಟು ಹೋಗ್ತಿತ್ತು ನಿಮ್ಮದು? ನಿಮ್ದೇನೋ ಆಸ್ತಿ ತೊಗೊಂಡು ಹೋಗ್ತಿದ್ದೆ ನಮ್ಮಪ್ಪ ಏನಾದರೂ? ಇಲ್ಲ, ಕಾಫಿ ಕುಡಿತೀರಾ ಬರ್ರಿ, ಇಲ್ಲದ ಬರ್ರಿ, ನಾನು ಮೊದಲೇ ಬಂದಿದ್ನೆಲ್ಲ ನಾನು ನೋಡಿಟ್ಟೀನಿ ಬರ್ರಿ ಅಂತ ಒಂದು ಮಾತು ಅಂದುಬಿಟ್ಟಿದ್ರೆ ಏನಾಗೋದಿತ್ತು ನಿಮಗೆ? ನಿಮ್ಮದೇ ತಪ್ಪದ, ನೀವು ಎದ್ದು ನಿಂತು ನಮಸ್ಕಾರ ಮಾಡಿಲ್ಲ ಅಂತ ಅಂತಾಳೆ ದಾಕ್ಷಾಯಣಿ. ಭಾಳ ಚೆನ್ನಾಗಿದೆ. ಏನು ಇದ್ರ ಅರ್ಥ ಏನು ಅಂದ್ರೆ, ಯಾವ ಹೆಂಡತಿ ಗಂಡನ ಮೇಲೆ ಅತ್ತೆ ಮಾವಂದ್ರ ಮೇಲೆ ಬೆರಳು ತೋರಿಸಿ ನಿಂದೇ ತಪ್ಪು ಅಂತ ಅಂತಾಳೋ ಅಂಥ ಹೆಣ್ಣು ಮಕ್ಕಳ ಪುಣ್ಯ ನಾಶವಾಗಿ ಹೋಗ್ತದೆ. ಹಾಗಾಗಿ ಕಲಿಯುಗದ ಹೆಣ್ಣು ಮಕ್ಕಳು ಈಗ ಆಗ್ತಾರೆ, ಹಾಗಾಗಬೇಡ್ರಿ ಅನ್ನೋದನ್ನು ದಾಕ್ಷಾಯಣಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದಮೇಲೆ ನಮ್ಮ ಮನೆಯಾಗಿದ್ದ ಹೆಣ್ಣು ಮಕ್ಕಳಿಗೆ ನಾವೇನು ಕಲಿಸ್ಬೇಕು ಅಂದ್ರೆ,
ಗಂಡನ ಅತ್ತೆ ಮಾವಂದ್ರೆ ಎದುರಾಗಿ ಜೋರು ಮಾತಾಡಬೇಡಿ, ಬೆರಳಿ ಎತ್ತಿ ತೋರಿಸ್ಬೇಡಿ. ಅವರಲ್ಲಿ ದೇವರಿದ್ದಾನೆ, ಅವನ್ನೆಲ್ಲ ನೋಡ್ಲಿಕ್ಕತ್ತಾನ. ಅಂದಮೇಲೆ ಅವರ ಪಾಪ ಅವರು ಅನುಭವಿಸ್ತಾರೆ ಮುಂದೆ. ನೀನು ಆ ಪಾಪವನ್ನು ಮೈ ಮೇಲೆ ಹಾಕ್ಕೋಬೇಡ ಎನ್ನುವುದನ್ನು ನಾವು ಕಲಿಸ್ಬೇಕು. ಸರಿ, ಆಗ ರುದ್ರದೇವರು ಒಂದು ಉತ್ತರ ಕೊಡ್ತಾರೆ, ಭಾಳ ಚೆನ್ನಾಗಿ. ಗುಹಾಶಯ ಏವ ನ ದೇಹ ಮಾನಿನಿ. ರುದ್ರದೇವರು ಹೇಳ್ತಾರೆ, ನಮ್ಗೆ ಗೊತ್ತಿರ್ಬೇಕು ಎಲ್ಲರಿಗೆ. ರುದ್ರದೇವರಂತಾರೆ, ಕೂಡು ದಾಕ್ಷಾಯಿಣಿ, ನಾ ಹೇಳ್ತೀನಿ ಕೇಳು. ನಮಸ್ಕಾರ ಮಾಡ್ತೀವಲ್ಲ ಹಿರಿಯರಿಗೆ, ಯಾರಿಗೆ ನಮಸ್ಕಾರ ಅಂತ ರುದ್ರದೇವರು ಕೇಳ್ತಾರೆ. ಆಚಾರ್ಯಗೆ ನಮಸ್ಕಾರನೋ, ಆಚಾರ್ಯರ ಅಂತರ್ಯಾಮಿಯಾದ ದೇವರಿಗೆ ನಮಸ್ಕಾರ ಮಾಡ್ತೀಯಾ ಅಂತ ಪ್ರಶ್ನೆ. ಆಚಾರ್ಯರಿಗೆ ನಮಸ್ಕಾರ ಅಲ್ಲ. ಈ ದೇಹ ಹಾಳಾದ್ದಿದು, ಇದು ಸುಟ್ರ ಬೂದಿ ಆಗ್ತದ, ಬಿದ್ರ ಹುಳಗಳ ತಿಂತಾವ, ಹಾಗೆ ಬಿಟ್ಟರೆ ಮಣ್ಣಾಗಿ ಸೇರಿ ಹೋಗ್ತದೆ. ಅಂದಮೇಲೆ ಈ ದೇಹಕ್ಕೆ ನಮಸ್ಕಾರ ಅಲ್ಲೇ ಅಲ್ಲ. ಹಾಗಾದರೆ ಯಾರಿಗೆ ನಮಸ್ಕಾರ? ಗುಹಾಶಯ ಏವ, ಈ ದೇಹದಲ್ಲಿ ಇರುವ ಜೀವನಲ್ಲಿರುವ ದೇವರಿಗೆ ನಮಸ್ಕಾರ. ಆಯಿತು, ನಮ್ಮಪ್ಪನಲ್ಲಿರುವ ದೇವರಿಗೆ ನಮಸ್ಕಾರ ಅಂತ ಎದ್ದು ನಿಂತು ನಮಸ್ಕಾರ ಅನ್ಬೇಕಾಯ್ತು. ನಮ್ಮಪ್ಪಗೆ ಅದೇನು ಗೊತ್ತಾಗ್ತಿತ್ತು? ಸಂತೋಷ ಪಡ್ತಿದ್ನಲ್ಲ ಅಂತ ದಾಕ್ಷಾಯಿಣಿ ಅಂದರೆ ಅದಕ್ಕೂ ಒಂದು ನಿಯಮ ಅದ ಅಂತ ಅಂತಾರೆ. ಏನು ನಿಯಮ? ಸ್ವಾಮಿಗಳು ನಾನು ನಿಮಗೆ ಭಾಳ ಪರಿಚಯ ಇದ್ದೀನಿ, ಸ್ವಾಮಿಗಳು ನಿಮಗೆ ಪರಿಚಯ ಇಲ್ಲ. ಸ್ವಾಮಿಗಳು ಅಂತ ಇಷ್ಟು ಗೊತ್ತಿದೆ. ಅವರು ನಾನು ಬಾಜು ನಿಂತಾಗ ನೀವೇನಾದರೂ ಓಡೋಡಿ ಬಂದು ನಮ್ಮಾಚಾರ ಅಂತ ನೀವು ನನಗೆ ನಮಸ್ಕಾರ ಮಾಡಿಬಿಟ್ರಿ ಅವ್ರ ಎದುರಿಗೆ ಅಂತ ಆದರೆ, ಆಗ ನಮಸ್ಕಾರ ಮಾಡಿದ ನಿಮಗೂ ನಮಸ್ಕಾರ ಮಾಡಿಸಿಕೊಂಡ ನನಗೂ ಸೂರ್ಯಚಂದ್ರ ಇರುವವರೆಗೆ ಯಮದೇವರು ನರಕದಲ್ಲಿ ಹಾಕಿ ಎಣ್ಣೆಯಾಗಿ ಹುರಿದು ಒದ್ದಾಡಿಸ್ತಾರೆ. ಹಾಗಾದರೆ ಏನು ಮಾಡೋಕು? ಹಿರಿಯರಿದ್ದಾಗ, ಸ್ವಾಮಿಗಳಿದ್ದಾಗ ಅವರಿಗಿಂತ ಸಣ್ಣವರಿಗೆ ನಮಸ್ಕಾರಾದಿಗಳನ್ನು ಮಾಡಬಾರದು. ಇದು ನಿಯಮ. ಅವ್ರು ಆ ಕಡೆಗೆ ಹೋದ್ಮೇಲೆ, ಅವ್ರು ಅಲ್ಲಿ ರೂಮಿಗೆ ಹೋದ್ಮೇಲೆ ಮತ್ತೆ ಇಲ್ಲ ಆಚಾರ್ಯ ನಮಸ್ಕಾರ ಮಾಡಬೇಕು, ಆಗಿಬಿಟ್ರೆ ಮಹಾಪಾಪ. ಇದು ನಿಯಮ. ರುದ್ರದೇವರಂತಾರೆ, ನನ್ನ ಜೊತೆಗೆ ಬ್ರಹ್ಮದೇವರಿದ್ದರು ಅಂದಮೇಲೆ ಬ್ರಹ್ಮದೇವರು ನನಗಿಂತ ಉತ್ತಮರು. ಅವರಿರುವಾಗ, ಅವರಂತರ್ಯಾಮಿಯಾದ ದೇವರಿರುವಾಗ ಅವರ ಎದುರಿಗೆ ಬ್ರಹ್ಮದೇವರಿಗಿಂತ ಕಡಿಮೆಯವರಾದ ನಮ್ಮ ಮಾವನಿಗೆ ನಮಸ್ಕಾರ ಮಾಡಿದರೆ ಮಹಾಪಾಪ ಎನ್ನುವುದಕ್ಕಾಗಿ ನಾನು ನಮಸ್ಕಾರವನ್ನು ಮಾಡಲಿಲ್ಲ. ಇಷ್ಟು ಬಿಟ್ಟರೆ ನನಗೇನು ಒಂದು ನಮಸ್ಕಾರ ಅಂತ ಹೇಳಲಿಕ್ಕೆ ನನಗೇನು ಆಗ್ತಿತ್ತು, ನನಗೇನು ಮರ್ಯಾದೆ ಏನು ಅಡ್ಡ ಬರ್ತಿರಲಿಲ್ಲ ಅಂತ ರುದ್ರರು ತಿಳಿಸಿ ಹೇಳುತ್ತೆ. ಏನು ಹೇಳಿದರು ಮನುಷ್ಯ ಕೇಳಂಗಿಲ್ಲ. ತನಗೇನು ಮನಸ್ಸಿನಾಗ ಬರ್ತದೆ ನೋಡ್ರಿ, ಅದಾದ್ರೇ ಅವ ಆರಾಮಿರ್ತಾನೆ. ಅದು ಸೋಫಾ ಮೇಲೆ ಇರಲಿ, ಮಕ್ಕಳು ಓಡೋಡಿ ಬಂದು ಅಲ್ಲಿ ಸೋಫಾ ಮೇಲೆ ಕೂಡ್ತೀವಿ ಅಂದರು, ಆಚಾರ ಬರ್ತಾರೆ, ಬೇಡ 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 ಅಂತ ನೀವು ಕೆಳಗೆ ಕೂಡಿಸ್ರಿ. ಅವ್ನು ಒಂದು ತಾಸು ಪ್ರವಚನದೊಳಗೆ ಅವತ್ತೇನೂ ಇಂಟ್ರೆಸ್ಟ್ ಇರಲ್ಲ ಅವನಿಗೆ. ಅದೇ ಅವ್ನು ಸೋಫಾ ಮೇಲೆ ಕೂಡ್ತೀನಿ ಅಂದಾಗ ಕೂಡಿಸಿ ಒಂದು 2 ನಿಮಿಷ ಆದಮೇಲೆ ಆಚಾರ ಬಂದ್ಕೊಳ್ಳಿ ಇಳಿಬೇಕಾ ಅಂತ ಹೇಳಿದ್ರೆ ಕನಿಷ್ಠ ಒಂದು 15 ನಿಮಿಷ ಆದರೂ ಪ್ರವಚನವನ್ನು ಇಂಟ್ರೆಸ್ಟ್ ಇದ್ದ ಕೇಳ್ತಾನೆ. ಹೌದು. ಅಂದಮೇಲೆ ಮನುಷ್ಯನಿಗೆ ತನಗೆ ಏನು ಬೇಕೋ ಅದು ಆದ್ರೇ ಅವ ಆರಾಮಾಗಿರ್ತಾನೆ. ಇಲ್ಲ ಅಂದರೆ ಅವನಿಗೆ ಇಡೀ ದಿನ ಎಂದೆಂದಿಗೂ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮೆಲ್ಲರ ಮೆಂಟ್ಯಾಲಿಟಿ. ಅಂದಮೇಲೆ ದಾಕ್ಷಾಯಿಣಿ ಎಷ್ಟು ಹೇಳಿದ್ರು ಕೇಳಿಲ್ಲ. ಸರಿ ಆಯ್ತು, ಹೋದ್ರು ದಾಕ್ಷಾಯಿಣಿ. ನೀವು ಬರಲ್ಲ, ನಾ ಹೋಗ್ತೀನಿ ಅಂತ ಹೋದ್ರೆ ಅಲ್ಲಿ ಅಮ್ಮನ ಒಳಗೆ ಹೋದ ಮೊದಲಿಗೆ ಅಮ್ಮ ಮಗಳು ಬಂದಳು ಅಂಥೇಳಿ ಮರದ ಬಾಗಿಣ, ರೇಷ್ಮೆ ಸೀರೆ, ಭಾರಿ ಬಂಗಾರದ ಬಳೆಗಳು, ಬಂಗಾರದ ಓಲೆ ಎಲ್ಲ ಕೊಟ್ಟರು. ಭಾಳ ಸಂತೋಷ ಆಯಿತು. ಅಮ್ಮ ಭಾಳ ಚಲೋ ಆಯಿತು, ನನ್ನ ಗಂಡ ವೈರಾಗ್ಯ ಶಿಖಾಮಣಿಗೆ ಯಾವ್ದು ಕೊಡಿಸ್ತಿರ್ಲಿಲ್ಲ, ನೀವು ಕೊಡಿಸಿದೆ ಚಲೋ ಆಯಿತು ಅಂತೇಳಿ ಅಲ್ಲಿ ಸಂತೋಷಪಟ್ಟರು. ಅಲ್ಲಿಂದ ಹೊರಗೆ ಯಜ್ಞಶಾಲಾಗೆ ಬಂದು ಯಜ್ಞನದಲ್ಲಿ ನೋಡಿದರೆ ಅಲ್ಲಿ ರುದ್ರದೇವರಿಗೆ ಸ್ಥಾನ ಇಲ್ಲ, ರುದ್ರದೇವರಿಗೆ ಆಹುತಿ ಇಲ್ಲ, ಅದು ಯಾವುದೂ ಇರಲಿಲ್ಲ. ಅದನ್ನು ನೋಡಿ ಸಿಟ್ಟಿಗೆ ಬಂದು ಇಂಥ ದೇಹ ಇಟ್ಕೊಂಡು ನಾನು ಇರಲ್ಲ ಅಂತ ಹೇಳಿ ಅಲ್ಲೇ ತನ್ನ ದೇಹದಿಂದಲೇ ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಅವ್ರು ಹೋಗ್ಬಿಡ್ತಾರೆ. ಆಗ ರುದ್ರದೇವರು ಸಿಟ್ಟು ಬಂದು ದಕ್ಷ ಪ್ರಜಾಪತಿಯ ಶಿರಚ್ಛೇದ ಮಾಡಿದ ಮೇಲೆ ಅಹಂಕಾರ ಹೋಯಿತು, ಕ್ಷಮಾಪಣೆ ಬಿಡ್ತಾನೆ. ಮತ್ತೆ ದಕ್ಷ ಪ್ರಜಾಪತಿಯನ್ನು ಬದುಕಿಸಿ ಮುಂದಿನ ಯಜ್ಞವನ್ನು ಮುಂದುವರಿಸಿದರು ಎನ್ನುವುದಾಗಿ ಈ ಕಥೆ ಹೇಳುತ್ತೆ. ಅಂದಮೇಲೆ ಈ ಕಥೆ ಹೇಳುವುದನ್ನು ನಾವು ಒಂದೇ ಒಂದು ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಂಡೋಣ. ಇನ್ನೊಬ್ಬರ ಕೈಯಲ್ಲಿ ನಮ್ಮ ಸಂತೋಷವನ್ನು ಕೊಡುವುದು ಬುದ್ಧಿವಂತನ ಲಕ್ಷಣ ಅಲ್ಲ. ನಾನು ಸಂತೋಷ ನನ್ನ ಕೈಯಲ್ಲಿ ಇರಬೇಕೇ ಹೊರತು ಇನ್ನೊಬ್ಬರು ನಮಸ್ಕಾರ ಮಾಡಿದರೆ ನಂಗೆ ಸಂತೋಷ ಆಗ್ತದೆ, ಇಲ್ಲ ಅಂದರೆ ನಾನು ಇಡೀ ದಿನ ಮುಖ ಹಿಂಗೆ ಹಾಕ್ಕೊಂಡು ಕೂತಿರ್ತೀನಿ ಅಂದರೆ ಏನಂತ ತಿಳ್ಬೇಕಲ್ವ. ಒಂದು. ಎರಡನೇದ್ದು, ಯಾರು ಮರ್ಯಾದೆ ಮಾಡಿದರೂ ಆ ಮರ್ಯಾದೆ ಯಾರಿಗದು? ನನ್ನ ಅಂತರ್ಯಾಮಿಯಾದ ದೇವರಿಗೆ ಹೊರತು ನನಗೆ ಅಲ್ಲ ಎನ್ನುವುದು ಪ್ರತಿ ಕ್ಷಣ ನಮ್ಮ ತಲೆಯೊಳಗೆ ಬರಬೇಕು. ಇದು ರುದ್ರದೇವರ ಚರಿತ್ರೆ ಅಂತೇಳಿ ಭಾಳ ಚೆನ್ನಾಗಿರೋ ವಿಷಯಗಳಿದೆ. ಇನ್ನು ಮತ್ತೊಂದು ಕಥೆ, ಧ್ರುವರಾಜರ ಕಥೆ. ಇದಂತೂ ಪರಮಾದ್ಭುತವಾಗಿದೆ. ಪರಮಾದ್ಭುತ ಕಥೆ. ಗಮನ ಕೊಡೋಕ್ಕಿಂತ ವಿಷಯ ಎಷ್ಟಿದೆ ಅಲ್ಲಿ ಗಮನ ಕೊಟ್ಬಿಡು. ಉತ್ಥಾನಪಾದ ರಾಜ, ಅವನು ಒಂದು ದಿವಸ ಸಿಂಹಾಸನದ ಮೇಲೆ ಕೂತಿದ್ದ. ಅವನಿಗೆ 2 ಹೆಂಡಂದರು, ಸುನೀತಿ ಸುರುಚಿ ಅಂತ 2 ಹೆಂಡಂದರು. ಸುನೀತಿ ಸುರುಚಿ ಇಬ್ಬರಲ್ಲೂ ಒಂದೊಂದು ಮಗು ಆಗಿದೆ, ಗಂಡು ಮಗು. ಸುನೀತಿಯ ಮಗನ ಹೆಸರು ಧ್ರುವ ಅಂತ.
ಉತ್ತಾನಪಾದ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಸುರುಚಿಯ ಮಗ ಅಪ್ಪನ ತೊಡೆ ಮೇಲೆ ಕೂತಿದ್ದ, ಸಿಂಹಾಸನದಲ್ಲಿರುವ ಅಪ್ಪನ ತೊಡೆ ಮೇಲೆ ಕೂತಿದ್ದ. 5 ವರ್ಷದ ಧ್ರುವರಾಜರು ಇಲ್ಲಿ ಆಟ ಆಡ್ತಾ ಇದ್ದರು. ಅಲ್ಲಿ ಅಪ್ಪ ಕೂತಿದ್ದ, ಅಪ್ಪನ ತೊಡೆ ಮೇಲೆ ಅಣ್ಣ ಕೂತಿದ್ದ. ನೋಡಿದರು, ನಾನು ಅಪ್ಪನ ತೊಡೆ ಮೇಲೆ ಕೂಡ್ತೀನಿ ಅಂತ ಇಲ್ಲಿಂದ ಓಡಿ ಬಂದ್ರ ಮಧ್ಯದಲ್ಲಿ ಆ ಚೇರಿದ್ದಲ್ಲಿ ಸುರುಚಿ ನಿಂತಿರ್ತಾಳೆ, ತಡೀತಾಳೆ. ಎಲ್ಲಿ ಹೊಂಟೆ? ಅಪ್ಪನ ತೊಡೆ ಮೇಲೆ ಕೂಡಲಿಕ್ಕೆ. ಹಾಗಾದರೆ 2 ಕೆಲಸ ಮಾಡು, 2ರಲ್ಲಿ ಯಾವುದೋ ಒಂದು ಮಾಡಿದರೆ ನೀವು ಕೂಡ್ತಿಲ್ಲ ಅಂದ್ರೆ ಇಲ್ಲ. ಏನು? ಒಂದ ಸತ್ತು ನನ್ನ ಗರ್ಭದಲ್ಲಿ ಹುಟ್ಟಿಬಾ, ಆಗ ನೀ ಅಪ್ಪನ ತೊಡೆ ಮೇಲೆ ಕೂಡ್ತಿ. ಅಥವಾ ಕಾಡಿಗೆ ಹೋಗಿ ತಪಸ್ಸು ಮಾಡಿ ವರ ಪಡೆದು ಬಾ, ಆಗ ನೀವು ಅಪ್ಪನ ತೊಡೆ ಮೇಲೆ ನಿಂಗೆ ಕೂಡ್ಲಿಕ್ಕೆ ಆಗ್ತದೆ ಅಂತ 2 ಮಾತು ಹೇಳ್ತಾಳೆ. 5 ವರ್ಷದ ಬಾಲಕ. ಸಾಯೋದಂದ್ರೇನು ಗೊತ್ತಿಲ್ಲ, ಗರ್ಭದಲ್ಲಿ ಹುಟ್ಟಿ ಬರೋದು ಅಂದ್ರೇನು ಗೊತ್ತಿಲ್ಲ, ತಪಸ್ಸು ಅಂದ್ರೇನು ಗೊತ್ತಿಲ್ಲ. ಅಂದಮೇಲೆ ನಾವಂತೀವಲ್ಲ ಆಚಾರ್ಯ, ನಾವು ಭಾಳ ಸಣ್ಣವರಿದ್ವಿ, ಹಾಗೇ ನಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರು, ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಬಂತು, ಆಗಿಂದ ಆಚಾರ ನಮ್ಮ ಮನೆ ನಡೆಸ್ಕೋತ ಎಳ್ಕೋತ ಬಂದೀವಿ ಆಚಾರ, ಇವತ್ತು ಈ ಹಂತಕ್ಕೆ ಬಂದು ನೋಡ್ರಿ, ನಾನು ಮಾಡಿದ್ದಕ್ಕೆ ಇದೆಲ್ಲ ಆಗೋದಿಲ್ಲ ಅಂದರೆ ಆಗ್ತಿರ್ಲಿಲ್ಲ ಅಂತ ಅಂತೀವಿ ನಾವು. ಬಿಡ್ರಿ, ಧ್ರುವರಾಜರು 5 ವರ್ಷದ ಬಾಲಕ. ಯಾವ ವಿಷಯವೂ ಆ ಕೂಸಿಗೆ 5 ವರ್ಷದ ಬಾಲಕನಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಧ್ರುವರಾಜರಿಗೆ ಸುರುಚಿ ಅಡ್ಡಗಟ್ಟಿ, ಒಂದಾ ಸತ್ತು ಹುಟ್ಟಿ ಬಾ ನನ್ನ ಗರ್ಭದೊಳಗೆ,